ಅಲ್ಲಿ ಮತ್ತೊಂದು ಸಾರಿ ಕೂಡ ಈ ಒಂದು ಆ ಗೂಗಲ್ ಮೀಟ್ ನ ಮೂಲಕವಾಗಿ ಯವನಸ್ಥರಾಗಿ ಸೇರಿ ಬಂದು ಇರುವಂತ ಸ್ಥಳದಲ್ಲೇ ಇದ್ದುಕೊಂಡು ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಂತ ಒಂದು ಒಳ್ಳೆಯ ಅವಕಾಶ ದೇವರು ನಮ್ಗೆ ಏರ್ಪಡಿಸಿಕೊಟ್ಟಿದ್ದಾರೆ. ಆಮೇಲೆ ಇದು ಒಳ್ಳೆಯ ಒಂದು ಅವಕಾಶ ದೇವರು ನಮ್ಗೆ ಕೊಟ್ಟಿರುವಂತದ್ದು. ಆಮೇಲೆ ನಾವು ಪ್ರತಿ ಗುರುವಾರಗಳು ನಾವು ಹೀಗೆ ಸೇರಿ ಬರ್ತೇವೆ. ಈ ಒಂದು ಕಂಟಿನ್ಯೂ ಒಂದು ಇದನ್ನು ನಾವು ಹೋಗ್ತಾ ಇದ್ದೇವೆ. ಅದನ್ನು ಇವತ್ತು ಮೋಸ್ಟ್ಲಿ ಮುಗಿಯುತ್ತದೆ. ಎಲ್ಲರೂ ನಿಮ್ಮ ಸತ್ಯವೇದವನ್ನು ಮತ್ತೆ ಜೊತೆಗೆ ಬರೆಯುವಂತ ನಿಮ್ಮ ನೋಟ್ ಪ್ಯಾಡ್ ಅನ್ನ ಜೊತೆಗೆ ಇಟ್ಕೊಳ್ಳಿ. ಅದೇ ತರ ಓದುವಂತವರು ಬೇಗ ಕನ್ನಡದಲ್ಲಿ ಒಬ್ಬರು, ಇಂಗ್ಲಿಷ್ ನಲ್ಲಿ ಒಬ್ಬರು ಆ ಒಂದು ವಾಕ್ಯದ ಭಾಗವನ್ನ ಓದಿಕೊಳ್ಳೋಣ. ಓಕೆ, ರೆಡಿ? ಹೊರಗಡೆ ಇರುವಂತವ್ರು ಪರವಾಗಿಲ್ಲ, ಟ್ರಾವೆಲ್ ಅಲ್ಲಿ ಇರುವಂತವ್ರು ಬರ್ತಾ ಇರುವಂತವ್ರು ಓಕೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಕೇಳಿದ್ರೆ ಸಾಕು. ಓಕೆ, ಮನೆಯಲ್ಲಿರುವಂತವ್ರು ನೀವು ಬೈಬಲ್ ನ ಜೊತೆಗೆ ಇಟ್ಕೊಳ್ಳಿ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ. ಓಕೆ, ದೇವರು ನಮ್ಮ ಜೀವಿತ ಕುರಿತಾಗಿ ಬಹಳ ಕಾಲೇಜ್ ವಹಿಸುವವನಾಗಿದ್ದಾನೆ. ಓಕೆ, ನಮ್ಮ ಜೀವಿತದ ಬಗ್ಗೆ ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ ತುಂಬಾ ಅಕ್ಕರೆ ಉಳ್ಳವನು. ಯಾಕಂದ್ರೆ ಆತನೇ ನಮ್ಮನ್ನ ರೂಪಿಸಿದವನು. ಓಕೆ, ಆತನೇ ನಮ್ಮನ್ನ ರೂಪಿಸಿದವನು. ದೇವರು ನಮ್ಮ ಜೀವನದಲ್ಲಿ ಯಾವ ಉದ್ದೇಶ ಇಲ್ಲದೆ ನಮ್ಮನ್ನ ಸುಮ್ಮನೆ ಇಟ್ಟಿಲ್ಲ. ಓಕೆ, ಆತನೊಂದು ದೊಡ್ಡ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ಇಟ್ಟಿರುವ ಕಾರಣ ಸಕಲ ಕಾರ್ಯಗಳನ್ನ ಆತನು ನಮಗೆ ನಡೆಸ್ತಾನೆ. ಓಕೆ, ಈ ಒಂದು ಸಬ್ಜೆಕ್ಟ್ ಪರಿಶುದ್ಧವಾದಂತ ಜೀವನ ಅಥವಾ ಪರಿಶುದ್ಧತೆ, ಹೋಲಿ ಲೈಫ್, ಇದ್ರ ಬಗ್ಗೆ ನಾವು ಕಂಟಿನ್ಯೂ ಕಲಿತಾ ಬರ್ತಾ ಇದ್ದೇವೆ. ಇದರಲ್ಲಿ ನಾವು ಮೊದಲನೇದಾಗಿ ಪರಿಶುದ್ಧತೆ ಯಾಕೆ ಬೇಕು ಅನ್ನುವಂತ ಪ್ರಾಮುಖ್ಯತೆಯನ್ನ ನಾವು ನೋಡಿ, ನಂತರ ನಾವು ಅದರಲ್ಲಿ ಅನೇಕ ಕಾರ್ಯಗಳನ್ನು ನೋಡಿದ್ದೀವಿ. ನಂತರ ಯಾವ ಕಾರ್ಯಗಳಲ್ಲೆಲ್ಲ ನಾವು ಪರಿಶುದ್ಧವಾಗಿರಬೇಕು ಅನ್ನುವ ಈ ಕಾರ್ಯಗಳೆಲ್ಲ ವಾಕ್ಯದ ಆಧಾರದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ನೋಡುತ್ತಾ ಬರ್ತಾ ಇದ್ದೇವೆ. ಅದ್ ಮುಗಿದ್ಮೇಲೆ ನಾವು ಪರಿಶುದ್ಧ ಜೀವನಕ್ಕೆ ಬೇಕಾಗಿರುವಂತ, ಹಾಗಂದ್ರೆ ನಮ್ಮನ್ನ ಪರಿಶುದ್ಧವಾಗಿ ಕಾಯ್ದುಕೊಳ್ಳುವುದಕ್ಕೆ ಬೇಕಾಗಿರುವಂತ ಕಾರ್ಯಗಳು ಎಂಬುದಾಗಿ ನಾವು ನೋಡಿದ್ವಿ. ಯೇಸುವಿನ ರಕ್ತ, ದೇವರ ವಾಕ್ಯ, ದೇವರ ಆತ್ಮನು, ಅದೇ ತರ ಪರಿಶುದ್ಧವಂತರ ಐಕ್ಯತೆ, ನಮ್ಮ ಒಂದು ಪ್ರಾರ್ಥನೆಯ ಜೀವಿತ, ನಂತರ ಪ್ರಯರ್ ಪಾರ್ಟ್ನರ್ ಎಂಬುದಾಗಿ ನಾವು ನೋಡಿದ್ದೀವಿ. ಓಕೆ, ಈಗ ಈ ಒಂದು ಲೋಕದಲ್ಲಿ ಇರುವಂತ ನಾವುಗಳು, ನಮ್ಮ ಸುತ್ತಲೂ ಅನೇಕ ಪಾಪದ ಕಾರ್ಯಗಳು ಇದೆ. ಈಗ ಯಾರು ಕೂಡ ನಾನು ಪರಿಶುದ್ಧವಾಗ್ಬಿಟ್ಟಿದ್ದೇನೆ, ನನಗೆ ಇದು ಬೇಕಾಗಲ್ಲ ಎಂಬುದಾಗಿ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪೌಲನು ಹೇಳ್ತಾನೆ, ನನ್ನ ಒಂದು ಆತ್ಮವು ನನ್ನ ಮಾಂಸಕ್ಕೆ ವಿರೋಧವಾಗಿ ಹೋರಾಡುತ್ತಾ ಇದೆ. ದಟ್ ಇಸ್ ಎ ಸ್ಟ್ರಗಲ್. ಓಕೆ, ಹೋರಾಟ. ಏನ್ ಹೋರಾಟ ಅಂದ್ರೆ, ಈ ಒಂದು ಮಾಂಸ ಅಥವಾ ಈ ಒಂದು ಶರೀರ ಅಥವಾ ಈ ಒಂದು ದೇಹ ಈ ಲೋಕಕ್ಕೆ ಸೇರಿರುವ ಕಾರ್ಯಗಳಲ್ಲಿ ಆಸಕ್ತಿ ತೋರಿಸುವುದರಿಂದ ಅದೇನ್ ಮಾಡುತ್ತದೆ, ಈ ನಮ್ಮ ಒಂದು ಪಾಪಕ್ಕೆ ಅದು ನಮ್ಮನ್ನ ನಡೆಸ್ತದೆ. ಓಕೆ, ಈಗ ಒಬ್ಬ ಮನುಷ್ಯನು ಪಾಪ ಮಾಡ್ಬೇಕಂದ್ರೆ ಈ ಒಂದು ದೇಹದ ಮೂಲಕವಾಗಿ ಮಾಡಲು ಸಾಧ್ಯ. ಓಕೆ, ಒಬ್ಬ ಮನುಷ್ಯನು ಆತ್ಮ, ಪ್ರಾಣ, ಶರೀರದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ. ಓಕೆ, ವಿ ಆರ್ ಕ್ರಿಯೇಟೆಡ್ ಲೈಕ್ ದಟ್. ನಾವು ಆತ್ಮ, ಪ್ರಾಣ, ಶರೀರ, ಒಬ್ಬ ಮನುಷ್ಯನಿಗೆ 3 ಇದೆ. ಆಗ ದೇವರು ನಮ್ಮನ್ನು ರಕ್ಷಿಸುವಾಗ ನಮ್ಮ ಒಂದು ಆತ್ಮ ಬಿಡುಗಡೆ ಆಗ್ತದೆ. ಓಕೆ, ದ ಸ್ಪಿರಿಟ್. ಓಕೆ, ನಮ್ಮ ಒಂದು ಆತ್ಮ ಬಿಡುಗಡೆ ಆಗ್ತದೆ. ಆಗ ಈ ಒಂದು ಬಿಡುಗಡೆ ಆಗುವಾಗ ಅದು ನಮ್ಮ ಆತ್ಮವನ್ನ ನಡೆಸ್ತದೆ. ಈಗ ಒಂದು ದೇಹ ಇದಕ್ಕೆ ಬಂದು ಸೇರಿದ ಕೆಲವು ಕಾರ್ಯಗಳಿಗೆ ಅದೇನ್ ಮಾಡ್ತದೆ, ಬಿಟ್ಟು ಕೊಡುತ್ತದೆ. ಅವಾಗ ಪಾಪದಲ್ಲಿ ಹೋಗ್ತಾನೆ. ಹಾಗಂದ್ರೆ ಪಾಪದ ಶೋಧನೆ ನನಗೆ ಬರೋದಿಲ್ಲ, ನಾನು ಯಾವ ಪಾಪನು ಮಾಡೋದೇ ಇಲ್ಲ ಅಂತ ಯಾರು ಹೇಳಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ವ್ಯಕ್ತಿಗಳು ಲೋಕದಲ್ಲಿ ಇರೋದಿಲ್ಲ. ತಕ್ಷಣ ಅವ್ರು ಬಂದು ತೆಗೆದುಕೊಳ್ಳಲ್ಪಡ್ತಾರೆ. ಓಕೆ, ಹಾಗಂದ್ರೆ ಇದೆ ಅನ್ಬೋದಾಗಿ ಪಾಪದ ಒಂದು ಸ್ಟ್ರಗಲ್, ಪಾಪದ ಕುರಿತಾದಂತ ಒಂದು ಸ್ಟ್ರಗಲ್, ನಮ್ಗೆ ಹೋರಾಟಗಳು ಇದೆ. ಯಾಕಂದ್ರೆ ಪೌಲನು ಇದರ ಬಗ್ಗೆನೇ ಹೇಳ್ತಾನೆ. ನಾವು ರೋಮ 6ನೇ ಅಧ್ಯಾಯವನ್ನು ಓದುವಾಗ ಆ ಸ್ಟ್ರಗಲ್ ಬಗ್ಗೆ, ಹೇಗೆ ಆ ಒಂದು ಆತ್ಮ, ಪ್ರಾಣ,
ಈ ಒಂದು ದೇಹದಲ್ಲಿ ಉಂಟಾಗುವಂತ ಪಾಪದ ಕುರಿತಾಗಿ ಹೇಗೆ ಹೋರಾಡುತ್ತದೆ ಎಂಬುದು ಕುರಿತಾಗಿ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ. ಓಕೆ, ಹಾಗಂದ್ರೆ ಸನ್ನಿವೇಶಗಳು ಹಾಗೆ ಇದೆ. ಬಟ್ ಏನು ಈ ಒಂದು ಆತ್ಮಿಕ ಯುದ್ಧದಲ್ಲಿ, ಇದು ಒಂದು ರೀತಿಯಾದ ಆತ್ಮಿಕವಾದ ಯುದ್ಧ. ಓಕೆ, ನಮ್ಮ ದೇಹವು ನಮ್ಮ ಒಂದು ಆತ್ಮಕ್ಕೆ ವಿರೋಧವಾಗಿ ಹೋರಾಡುತ್ತದೆ. ದರ್ ಇಸ್ ಅ ಸ್ಟ್ರಗಲ್. ಓಕೆ, ಸ್ಟ್ರಗಲ್. ಅದರಿಂದಲೇ ಕೆಲವರೆಲ್ಲ ಹೇಳ್ತಾರೆ, ನಾನು ಮಾಡ್ಬೇಕಂತ ಬಯಸೋದಿಲ್ಲ ಆದ್ರೂ ಮಾಡ್ಬಿಡ್ತೇನೆ, ಸುಳ್ಳು ಹಾಡಬಾರ್ದು ಎಂಬುದಾಗಿ ನೆನೆಸ ಸುಳ್ಳು ಬಂದ್ಬಿಡುತ್ತೆ, ಈ ಪಾಪ ಮಾಡಬಾರ್ದು ಎಂಬುದಾಗಿ ನೆನೆಸ್ ನನಗೆ ಗೊತ್ತು ಅದು ಪಾಪ ಅಂತ ಗೊತ್ತು, ಆದ್ರೆ ಏನಾಗ್ತಾ ಇದೆ ಅಂದ್ರೆ ಹೋರಾಟ ಆಗ್ತಾ ಇದೆ. ಆಗ ದೇಹವು ಜಯಿಸಿ ಬಿಟ್ರೆ ಪಾಪದಲ್ಲಿ ಬಿದ್ದ್ಬಿಡ್ತಾರೆ. ಓಕೆ, ಅದನ್ನ ಕಾಯ್ದುಕೊಳ್ಳೋದು ಏನಂದ್ರೆ ಪರಿಶುದ್ಧತೆ. ಓಕೆ, ಹಾಗಂದ್ರೆ ಈಗ ರಕ್ಷಣೆ ಹೊಂದಿದವರು ನನ್ ಪಾಪ ನನಗೆ ಪಾಪದ ಶೋಧನೆಗಳು ಬರಲ್ವಾ ಅಂತ ಹೇಳುವಾಗ ಖಂಡಿತ ಬಂದೇ ಬರುತ್ತೆ. ಓಕೆ, ರಕ್ಷಣೆ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಇದುವರೆಗೂ ಪಾಪದಲ್ಲಿ ಇದ್ದಂತ ನಮ್ಮ ಆತ್ಮಕ್ಕೆ ಓಕೆ ಬಿಡುಗಡೆ ಸಿಕ್ಕಿದೆ. ಓಕೆ, ಆತ್ಮ ಅಂದ್ರೆ ನಮ್ಮ ಒಂದು ದ ಸ್ಪಿರಿಟ್. ಓಕೆ, ದೇವರು ಕೊಟ್ಟಂತ ಆತ್ಮಕ್ಕೆ ರಕ್ಷಣೆ ಸಿಕ್ಬಿಟ್ಟಿದೆ. ಆ ರಕ್ಷಣೆ ಬಂದು ದ ಸೋಲ್. ಓಕೆ, ಆತ್ಮ, ಪ್ರಾಣ ಎಂಬುದಾಗಿ ಕನ್ನಡದಲ್ಲಿ ಹೇಳ್ತಾರೆ. ಓಕೆ, ತಮಿಳು சொல்லும்போது ஆத்துமான்னு சொல்லுவாங்க. ಓಕೆ, ಇಂಗ್ಲಿಷ್ ನಲ್ಲಿ ಸೋಲ್. ಈಗ ನಮ್ಮ ಸೋಲ್ ಇದೆಯಲ್ಲ, ಅದೇ ಬಂದು ಪ್ರಾಮುಖ್ಯವಾದದ್ದು, ಮಧ್ಯದಲ್ಲಿ ಇರುವ ಕೇಂದ್ರದಲ್ಲಿ. ಇದು ಆತ್ಮದಲ್ಲಿ ನಡೆಸಲ್ಪಡುವಾಗ ಈ ಆತ್ಮನೇ ದೇವರ ಜೊತೆಗೆ ಕನೆಕ್ಟ್ ಆಗುವಂತದ್ದು ಸ್ಪಿರಿಟ್. ಓಕೆ, ಆತ್ಮ ದೇವರ ಜೊತೆಗೆ, ದೇವರ ಆತ್ಮನ ಜೊತೆಗೆ ಹಾಗೆ ಅದು ಕನೆಕ್ಟ್ ಆಗ್ತದೆ. ಆದ್ರೆ ಆ ಒಂದು ಕನೆಕ್ಟ್ ಆಗಿ ಅದು ನಡೆಸುವಾಗ ಈ ಸೋಲ್ ಇದೆಯಲ್ಲ, ಈ ಪ್ರಾಣ, ಅದು ದೇವರ ಆತ್ಮದಿಂದ ನಡೆಸಲ್ಪಡುತ್ತದೆ. ಆದ್ರೂ ಕೂಡ ಏನಾಗ್ತದೆ ಅಂದ್ರೆ ಹೋರಾಟಗಳು ಇರ್ತದೆ. ಯವನ ಜೀವನದಲ್ಲಿ ನಮ್ಗೆ ತುಂಬಾ ಸ್ಟ್ರಗಲ್ಗಳು ಇದ್ದೇ ಇರುತ್ತೆ. ಇವನ್ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಆತನು ಶೋಧಿಸಲ್ಪಟ್ಟಿರುವ ಕಾರಣ ನಾವು ಹೋಗುವಂತ ಶೋಧನೆಗಳನ್ನ ದೇವ್ರೇನ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಟೈಮ್ ನಾವು ಹೇಳ್ತೀವಿ, ನನ್ನ ಸನ್ನಿವೇಶ ದೇವ್ರಿಗೆ ಗೊತ್ತಾಗಲ್ಲ, ಕೆಲವು ಸತಿ ಇಲ್ಲ ಈ ಒಂದು ಸನ್ನಿವೇಶದಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಹಾಗೆ ಅನ್ಕೊಳ್ತೀವಿ. ಇಲ್ಲ, ಆದ್ರೆ ದೇವರಿಗೆ ನಮ್ಮ ಸನ್ನಿವೇಶ ಎಲ್ಲ ಗೊತ್ತು. ಆದ್ರೆ ಏನಂದ್ರೆ ಇದರಲ್ಲಿ ಜಯಿಸುವಾಗ, ಈಗ ನಮ್ಮ ದೇಹ ಜಯಿಸ್ಬಿಟ್ರೆ, ಈಗ ನೋಡಿ, ಈಗ ನಾನು ಇಚ್ಛೆಯಿಂದ ನೋಡ್ಬೇಕಂದ್ರೆ ಅದಕ್ಕೆ ನನ್ನ ದೇಹ, ನನ್ನ ಕಣ್ಣುಗಳು ಬೇಕು ಅಲ್ವಾ. ಈಗ ಯಾರೋ ಒಬ್ಬರ ಬಗ್ಗೆ ತಪ್ಪಾಗಿ ಹೇಳ್ತಾರೆ, ಇದು ಬಂದು ಕ್ಯೂರಿಯಾಸಿಟಿ ತರ, ಯಾರೋ ನಿನ್ಗೊಂದು ಗೊತ್ತಾ, ಅವ್ರ ಏನಾಯ್ತು ಗೊತ್ತಾ ಅಂತ ಏನೋ ಒಂದು ಸ್ಟಾರ್ಟ್ ಮಾಡಿ, ಅವ್ರ ಬಗ್ಗೆ ಏನಾಯ್ತು ಗೊತ್ತಾ, ಈಗ ಏನು ಆ ತರ ಹೇಳುವಾಗಲೇ ನಮ್ಮ ಕಿವಿ ಏನಾಗ್ತದೆ, ಒಂಥರ ಸೆನ್ಸಿಟಿವ್, ಹೌದು ಕೇಳ್ಬೇಕು ಅಂತ ಏನಾಗುತ್ತೆ ಅಂದ್ರೆ ನಮಗೆ ಅನಿಸ್ತದೆ. ಅದು ಕಿವಿ ಇದ್ರೆ ಕೇಳಕ್ಕಾಗ್ತದೆ. ಓಕೆ, ಈಗ ಇದೆಲ್ಲ ನಮ್ಮ ಒಂದು ದೇಹ ಆ ಒಂದು ಪಾಪ ಮಾಡಲ್ಪಡುವುದಕ್ಕೆ ಮುಖ್ಯವಾಗಿದೆ. ಅದು ಏನಾಗುತ್ತೆ ಅಂದ್ರೆ ಇಷ್ಟಪಡುತ್ತೆ. ಯಾಕಂದ್ರೆ ಇದು ಅಭ್ಯಾಸ ಆಗಿರೋದು. ಈಗ ರಕ್ಷಣೆ ಹೊಂದಿದ ತಕ್ಷಣ ನಾವು ಬದಲಾಗಿ ಬಿಡಲ್ಲ ಅಲ್ಲ, ತಕ್ಷಣ ನಾವು ಪರಲೋಕಕ್ಕೆ ಹೋಗ್ಬಿಡಲ್ಲ ಅಲ್ವಾ. ಅದೇ ದೇಹ ಇದೆ, ಈಗ ಅದೇ ಕಣ್ಣುಗಳು, ಅದೇ ಕಿವಿ, ಅದೇ ಬಾಯಿ, ಅದೇ ಮನಸ್ಸು ಹಾಗೆ ಇರುವುದರಿಂದ ಏನಾಗ್ತದೆ, ಇದೇ ಹೋರಾಟ, ಇದೇ ಆಕ್ಚುಲಿ ಇದೇ ಸ್ಪಿರಿಚುವಲ್ ವಾರ್ಫೇರ್. ಓಕೆ, ಆತ್ಮಿಕವಾದಂತ ಹೋರಾಟ ಏನಾಗ್ತದೆ, ಈ ಸ್ಟ್ರಗಲ್ ಇರುತ್ತೆ, ಇದು ಇರ್ಬೇಕು. ಹಾಗೆ ಇಲ್ಲ ಅಂದ್ರೆ ಸಮಥಿಂಗ್ ರಾಂಗ್ ಅಂತ ಅರ್ಥ. ಇರುತ್ತೆ ಹೋರಾಟ, ಆದ್ರೆ ಇದರಲ್ಲಿ ಯಾವ್ದು ಜಯಿಸ್ತದೆ ಅದೇ ಮುಖ್ಯ. ಓಕೆ, ಈಗ ನನ್ನ ಒಂದು ದೇಹ ಪಾಪಕ್ಕೆ ಪ್ರೇರೇಪಿಸ್ತದೆ. ಈಗ ನನ್ನ ಕಣ್ಣು ನೋಡು ಎಷ್ಟು ಸುಂದರವಾಗಿ ಒಂದು ಹುಡುಗಿ ಹೋಗ್ತಿದ್ದಾಳೆ, ಅಥವಾ ಈ ಹುಡುಗ ನೋಡಿ ಎಷ್ಟು ಸುಂದರವಾಗಿ, ಹಾಗೆ ಅನ್ನುವಾಗ ನನ್ನ ಕಣ್ಣು ಅದಕ್ಕೆ ಸಪೋರ್ಟ್ ಮಾಡಿ ಅದ್ರಲ್ಲಿ ಈಗ ಏನಂದ್ರೆ ಹೋರಾಟ. ಈಗ ಆತ್ಮ ಏನಾಗುತ್ತೆ, ಒಂದು ಭಯ ಬೀಳುತ್ತೆ, ಇಲ್ಲ ಇದೆರಡು ಮಧ್ಯದಲ್ಲಿ ಆಗುವಂತ ಹೋರಾಟಗಳು. ಓಕೆ, ನಾವು ಇನ್ನೊಂದು ಸತಿ ಅದರ ಹೋರಾಟದ ವಿವರಣೆ ನಾವು ಚೆನ್ನಾಗಿ ನೋಡೋಣ, ಅವಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ಬಟ್ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹೇಗಾದ್ರೂ ಒಂದು ಸನ್ನಿವೇಶದಲ್ಲಿ ಪಾಪ ಮಾಡುವಂತ ಅವಕಾಶಗಳು ಉಂಟಾಗ್ತದೆ. ನಾರ್ಮಲ್ ಆಗಿ ಏನಾದ್ರು ಒಂದು ಸುಳ್ಳು ಹೇಳ್ಬಿಡ್ತೇವೆ, ಬಾಯಿನಲ್ಲಿ ಸುಳ್ಳು ಹೇಳ್ಬಿಡ್ತೇವೆ, ಈ ತರ ಅನ್ನುವಾಗ ಒಂದು ಕಾರ್ಯ ಮನಸ್ಸಲ್ಲಿ ನಾವು ತಗೋಬೇಕು, ಯಾರು ಪರಿಶುದ್ಧವಂತರು ಅಲ್ಲ, ಯಾರು ದೇ ಆರ್ ನಾಟ್ ಆಲ್ ಹೋಲಿ ಪೀಪಲ್, ಯಾರು ಇಲ್ಲ. ಆಕ್ಟಿಂಗ್ ಮಾಡ್ಬೋದು, ಅವ್ರೇನ್ ಮಾಡ್ಬೋದು,
ಆಕ್ಟಿಂಗ್ ಪರಿಶುದ್ಧರ ತರ ನಾನು ಏನು ಪಾಪ ಮಾಡಲ್ಲ, ನನಗೆ ಆ ತರ ಆಕ್ಟಿಂಗ್ ಮಾಡ್ಬೋದು. ಬಟ್ ಆದ್ರೆ ಹೇಳಕ್ ಆಗಲ್ಲ, ಯಾಕಂದ್ರೆ ಹೋರಾಟ ಇದೆ, ಬಟ್ ಸ್ಟ್ರಗಲ್ ಇದೆ. ಅದರಲ್ಲಿ ಜಯಿಸಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಎಲ್ಲರೂ ಹಾಗೆ. ಓಕೆ, ಎಲ್ಲರೂ ಹಾಗೆ. ಈಗ ನಮಗೆ ಈ ಒಂದು ಪಾಪದಿಂದ ನಾವು ಪರಿಶುದ್ಧವಾಗಿ ಜೀವನ ಮಾಡೋದಕ್ಕೆ ಏನ್ ಬೇಕಂದ್ರೆ ಕೆಲವು ಕಾರ್ಯಗಳನ್ನ ಮಾಡ್ಬೇಕು. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೆ. ಓಕೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮಗೆ ಪಾಪದಿಂದ ನಮ್ಗೆ ಬಿಡುಗಡೆ ಬೇಕಂದ್ರೆ, ಅಥವಾ ನಾನು ಪರಿಶುದ್ಧವಾಗಿ ಜೀವನ ಮಾಡ್ಬೇಕಂದ್ರೆ ಪ್ರಮುಖವಾದಂತ ಒಂದು ಅಂಶ ಇವತ್ತು ನೋಡಲಿದ್ದೇವೆ. ಏನಂದ್ರೆ, ನಾವು ಪರಿಶುದ್ಧವಾಗಿ ಜೀವನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲನೇದಾಗಿ ಆಮ್, ಲೂಕನ ಬರೆದ ಸ್ವಾರ್ತೆ 18ನೇ ಅಧ್ಯಾಯ 13ನೇ ವಾಕ್ಯ. ಯಾರೊಬ್ರು ತೆಗೆದು ಓದೋಣ ಬೇಗ ಬೇಗ. ಓಕೆ, ಯಾರೊಬ್ರು ತೆಗೆದಿಟ್ಟಿದ್ದೀರಲ್ಲ ಬೈಬಲ್. ಲೂಕನ ಬರೆದ ಸ್ವಾರ್ತೆ 18ನೇ ಅಧ್ಯಾಯ 13ನೇ ವಾಕ್ಯ. ಒಬ್ಬರು ಆಮ್, ಕನ್ನಡದಲ್ಲಿ ಒಬ್ಬರು ಓದೋಣ, ನಂತರ ಇಂಗ್ಲಿಷ್ ನಲ್ಲಿ ಒಬ್ಬರು ಓದೋಣ. ಬೇಗ ಬೇಗ, ಟೈಮ್ ಹೋಗ್ತಾ ಇದೆ. ಹಾಲೆಲೂಯಾ. ಹ್ಮ್ 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 ಹಾ, ಓಕೆ. ಸುಂಕದವನು, ಓಕೆ, ಅಲ್ಲಿ ಪರಿಸಾಯನು ಮತ್ತೆ ಸುಂಕದವರು ಇಬ್ಬರ ಒಂದು ಪ್ರಾರ್ಥನೆ ಅಲ್ಲಿ ಬಂದು ಬರೆಯಲ್ಪಟ್ಟಿದೆ. ಓಕೆ, ಇಂಗ್ಲಿಷ್ ಇದೀರಾ? ಇಂಗ್ಲಿಷ್ ನಲ್ಲಿ ಎನಿಬಡಿ? ಲೂಕ 18:13, ಲೂಕ್ ಚಾಪ್ಟರ್ 18:13. ಯಾರೊಬ್ರು ಇಂಗ್ಲಿಷ್ ನಲ್ಲಿ ಓದ್ತೀರಾ? ಓಕೆ, ಎಸ್ತರ್ ಇದ್ದಾರಾ? ಹಾಲೆಲೂಯಾ. ಓಕೆ ಓಕೆ ಓಕೆ, ಸರ್. ಓಕೆ, ಕನ್ನಡದಲ್ಲಿ ನಾವು ಗಮನಿಸೋಣ. ಓಕೆ, ಈಗ ಸುಂಕದವನು ಒಂದು ಪ್ರಾರ್ಥನೆ ಇದು ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಹೇಳ್ಕೊಡ್ತಾ ಇದ್ದ. ಆಗ ಅಲ್ಲಿ ಒಬ್ಬ ಪರಿಸಾಯನ ಇದ್ದಾನೆ. ಆತನು ಬಂದು ದೇವರ ಸಮ್ಮುಖದಲ್ಲಿ ಆತನ ಪ್ರಾರ್ಥನೆ ಮಾಡುವಾಗಲೇ ಒಂದು ಏನು ಒಂಥರ ಎಚ್ಚಲದಿಂದ, ನಾನು ಪರಿಶುದ್ಧವಂತ, ಐ ಆಮ್ ಹೋಲಿ, ನಾನು ಪರಿಶುದ್ಧನು, ನಾನು ವಾರಕ್ಕೆ ಒಂದು ಸಾರಿ ಉಪವಾಸ ಮಾಡ್ತೇನೆ, ನಾನು ದಶಮಾಂಶ ಕೊಡ್ತೇನೆ, ಕಾಣಿಕೆ. ಯಾಕಂದ್ರೆ ಯಹೂದ್ಯರು ಯಾವ ಪದ್ಧತಿಯ ಪ್ರಕಾರ ಅವರು ಹೇಗೆ ಅವರು ಪರಿಶುದ್ಧವಾಗಿರ್ಬೇಕು ಹಾಗೆ ಏನ್ ಮಾಡ್ತಾ ಇದ್ದಾರೆ, ಅವರು ಇದ್ದಾರೆ. ಓಕೆ, ಅದನ್ನ ಆತನು ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಸುಂಕದವನು ಅಲ್ಲಿ ಬಂದು ಆತನು ಹತ್ತಿರಕ್ಕೂ ಬರದೆ, ಆತನು ದೂರದಲ್ಲಿ ನಿಂತ್ಕೊಂಡು ತಲೆಯನ್ನು ಕೂಡ ಮೇಲೆ ಕೆತ್ತಕ್ಕಾಗದೆ ಆತನು ತಲೆನ ಬಗ್ಗಿಸ್ಕೊಂಡು ಆತನು ತುಂಬಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಪಾಪಿಯಾದ ನನ್ನ ಮೇಲೆ ಕರುಣಿಸು, ಕೆಳಗಡೆ ನೋಡುವಾಗ ಆತನಲ್ಲ ಈತನೇ ನೀತಿವಂತನಾಗಿ ಹೋದ ಎಂಬುದಾಗಿ ಯೇಸು ಸ್ವಾಮಿ ಆ ಒಂದು ಘಟನೆಯನ್ನ ಹೇಳಿ ಮುಗಿಸ್ತಾರೆ. ಓಕೆ, ದ ಫಸ್ಟ್ ಬಂದು ನಾವು ನಾವು ಪಾಪ ಮಾಡಿದ್ದೇವೆ ಅನ್ನೋದನ್ನ ಏನ್ ಮಾಡ್ಕೋಬೇಕಂದ್ರೆ, ವಿ ಅಕ್ಸೆಪ್ಟ್ ದಟ್. ನಾವು ಅದನ್ನ ಅಂಗೀಕರಿಸ್ಕೋಬೇಕು. ಕೆಲವರೆಲ್ಲ ಏನಾರು ತಪ್ಪು ಮಾಡ್ಬಿಟ್ರೆ ನಾರ್ಮಲ್ ಆಗಿ ನಮ್ಮ ಒಂದು ಇದು ಏನಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಈಗ ನಾರ್ಮಲ್ ಆಗಿ ಈಗ ಪ್ರಾರ್ಥನೆ ಮಾಡುವಾಗಲೇ ನೋಡಿ, ಸರಿ, ದೇವರ ಸಮ್ಮುಖದಲ್ಲಿ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಕೆಲವರು ಹೀಗೆ ಪ್ರಾರ್ಥನೆ ಮಾಡ್ತಾರೆ, ನೀವು ಕೇಳಿರ್ಬಹುದು. ಕೆಲವು ಪ್ರಾರ್ಥನೆ ನೀವು ಕೂಡ ಆತರ ಮಾಡಿರ್ಬಹುದು. ನೀವೀಗ ಮಾಡ್ತೀರಾ ಅಂತ ನಾನು ಅದನ್ನ ಹೇಳ್ತಾ ಇಲ್ಲ, ಬಟ್ ಅದನ್ನ ನೀವು ಸ್ವಲ್ಪ ಅದನ್ನ ಗಮನಿಸಿ ಹೇಗೆ ಮಾಡ್ತಾರೆ. ದೇವ್ರೆ, ನಾನು ಒಂದು ವೇಳೆ ಪಾಪ ಮಾಡಿದ್ರೆ ನನ್ನ ಪಾಪಗಳನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಈಗ ನಾನು ಕೇಳ್ತೀನಿ, ನಿಮ್ಗೆ ಗೊತ್ತಿಲ್ವಾ ನೀವು ಪಾಪ ಮಾಡಿದ್ದೀರಿ ಅಂತ? ನಿಮ್ಗೆ ಗೊತ್ತಿಲ್ವಾ? ಈಗ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಿಲ್ವಾ? ಈಗ ನಮ್ಮ ಜೀವನದ ಬಗ್ಗೆ 3 ಜನರಿಗೆ ಚೆನ್ನಾಗಿ ಗೊತ್ತು. ಒಂದು ದೇವರಿಗೆ, ಓಕೆ, ದೇವರಿಗೆ. ಎರಡನೇದಾಗಿ ಸೈತಾನನಿಗೂ ಗೊತ್ತು. ಮೂರನೇದಾಗಿ ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಒಂದು ಜೀವನ. ಈಗ ಯಾವ ಒಂದು ಸನ್ನಿವೇಶದಲ್ಲಿ ಹೇಗೆ ನಡ್ಕೊಳ್ತೇವೆ ಅಲ್ವಾ? ಅಂದ್ರೆ ಫಸ್ಟ್ ಬಂದು ನಾವು ಪರಿಶುದ್ಧವಾದ ಜೀವನ ಮಾಡುವುದಕ್ಕೆ ಫಸ್ಟ್ ನಾವು ಪಾಪಿ ಅನ್ನೋದನ್ನ ನಾವು ಒಪ್ಕೋಬೇಕು. ಅವಾಗ್ಲೇ ದೇವರು ಏನ್ ಮಾಡಲು ಸಾಧ್ಯ? ಕ್ಷಮಿಸಲು ಸಾಧ್ಯ. ಅವಾಗಲೇ ದೇವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲು ಸಾಧ್ಯ. ಈಗೆಲ್ಲ ಏನೋ ಒಂಥರ ಏನೋ ಪರಿಶುದ್ಧರ ತರ ಮಾಡಕ್ ಆಗಲ್ಲ. ನಾನ್ ಹೇಳ್ತೀನಿ ನೋಡಿ, ಯಾರು ಕೂಡ ಫುಲ್ ಹೋಲಿ ಪರ್ಸನ್ ಈ ಲೋಕದಲ್ಲೇ ಇಲ್ಲ.
ಬಟ್ ಎಲ್ಲಾರು ಪಾಪಿಗಳಂತ ನಾನು ಹೇಳ್ತಾ ಇಲ್ಲ. ದೇ ಸ್ಟ್ರಗ್ಲಿಂಗ್, ಹೋರಾಟ ಆಗ್ತಾ ಇದೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೆಜ್ಜೆ ಹೆಜ್ಜೆಯಾಗಿ ದೇವರ ಹತ್ರ ಬರ್ತಾ ಇದ್ದಾರೆ. ಓಕೆ, ಕಂಪ್ಲೀಟ್ ಆದವರು ಈ ಲೋಕದಲ್ಲಿ ಇರೋದಿಲ್ಲ. ಓಕೆ, ಹಾಗಾದ್ರೆ ನಾವು ಈ ಲೋಕದಲ್ಲಿ ಇನ್ನೂ ಇದ್ದೀವಿ ಅಂದ್ರೆ ಏನರ್ಥ? ಎಲ್ಲರೂ ಪಾಪಿಗಳೇ ಅಂತ ಅರ್ಥ. ಓಕೆ, ಈಗ ಹಾಗಂದ್ರೆ ನಾವು ಫಸ್ಟ್ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಾಗ, ಇನ್ನೊಂದು ತುಂಬಾ ವಾಕ್ಯಗಳಿದೆ. ಆ ಪಾಪಗಳನ್ನ ನಾವು ಪಾಪ ಮಾಡಿದೀವಿ ಅನ್ನೋದನ್ನ ಒಪ್ಪಿಕೋಬೇಕು. ವಿ ಅಕ್ಸೆಪ್ಟ್ ದಟ್. ಓಕೆ, ನಾವು ಅದನ್ನ ಮಾತ್ರವೇ ನಾವೇನ್ ಮಾಡಲು ಸಾಧ್ಯ ಅಂದ್ರೆ ಮಾತ್ರ ಆ ಒಂದು ಸಂಪೂರ್ಣವಾದ ಓಕೆ, ಕೇಳಿಸ್ತಾ ಇದೆಯಾ? ಓಕೆ, ಒಪ್ಪಿಕೊಳ್ಳುವಾಗ ಮಾತ್ರ ನಾವು ಏನ್ ಮಾಡಲು ಸಾಧ್ಯ ಅಂದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಲು ಸಾಧ್ಯ. ಓಕೆ, ವಿ ಅಕ್ಸೆಪ್ಟ್ ದಟ್. ನಾವು ಅದನ್ನ ಒಪ್ಕೋಬೇಕು. ನಾನು ಪಾಪ ಮಾಡಿದ್ದೀನಿ, ನಾನು ಸುಳ್ಳು ಹೇಳಿದ್ದೀನಿ, ನಾನು ಇಚ್ಛೆಯಿಂದ ನೋಡಿದ್ದೀನಿ, ಬೇಡದಿರೋ ಮಾತನ್ನ ಹಾಡಿದ್ದೀನಿ, ಕೋಪ ಪಟ್ಟಿದ್ದೀನಿ, ನನ್ನ ದೇಹವನ್ನ ಪಾಪಕ್ಕೆ ಬಿಟ್ಟು ಕೊಟ್ಟಿದ್ದೀನಿ. ಇದೆಲ್ಲ ನಾವು ಮೊದಲನೇದಾಗಿ ಅದನ್ನ ಒಪ್ಪಿಕೊಂಡು ದೇವರ ಸಮ್ಮುಖದಲ್ಲಿ ಹೋಗಿ ನಾವು ಅದನ್ನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಅದು ತುಂಬಾ ಮುಖ್ಯ. ಓಕೆ, ಒಬ್ಬ ಪಾಪಿ ತಾನು ಪಾಪಿ ಎಂಬುದ ಅರ್ಥ ಮಾಡ್ಕೊಳ್ಳುವಾಗ ದೇವ್ರು ಹೇಳ್ತಾರೆ, ಆತನೇನ್ ಮಾಡ್ತಾನೆ, ನಾನು ಏನ್ ಮಾಡ್ತಾ ಇದ್ದೀನಿ, ವಾರಕ್ಕೆ ಒಂದ್ಸರಿ ಉಪವಾಸ ಒಳ್ಳೆ ಸ್ಪಿರಿಚುವಲ್, ಆಕ್ಚುಲಿ ಒಂದು ಆತ್ಮಿಕ ವ್ಯಕ್ತಿಗೆ ಇರತಕ್ಕಂತ ಪ್ರತಿ ಗುಣಗಳು ಆತನಲ್ಲಿ ಇದೆ. ಓಕೆ, ಸುಂಕದವನು ಬರುವಾಗ ಆತನು ದೇವರ ಮುಂದೆ ಬರಕ್ ಕೂಡ ಆತನಿಗೆ ಆಗ್ತಾ ಇಲ್ಲ. ಆತನ ಅಳ್ತಾ ಇದ್ದಾನೆ, ದೇವರೇ ನಾನು ಪಾಪಿಯಾದ ಒಂದ್ ವ್ಯಕ್ತಿ, ನನ್ನನ್ನು ಏನ್ ಮಾಡಿ ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಆತನನ್ನಲ್ಲ ಈತನನ್ನು ಕ್ಷಮಿಸಿದ್ರು. ಈತನನ್ನ ಕ್ಷಮಿಸಿದ್ರು, ಈತನ ತಪ್ಪುಗಳು ಕ್ಷಮಿಸಲಾಯ್ತು. ಪರಿಶುದ್ಧವಾಗಿ ಜೀವನ ಮಾಡೋದಕ್ಕೆ ಮೊದಲನೇದಾಗಿ ನಾವು ಪಾಪಿಗಳು, ಸಿನ್ನರ್. ಹಾಗಂದ್ರೆ ನಾನ್ ಪಾಪಿ ಆ ತರ ಇರೋದಕ್ಕಾಗಿ ನಾನು ಹೇಳ್ತಾ ಇಲ್ಲ. ದೇವರು ಒಂದು ಸಾರಿ ನಮ್ಮ ತಪ್ಪುಗಳನ್ನ ಕ್ಷಮಿಸ್ಬಿಟ್ರೆ, ನಮ್ಮ ಪಾಪಗಳನ್ನ ಕ್ಷಮಿಸ್ಬಿಟ್ರೆ ಆತನು ಸಂಪೂರ್ಣವಾಗಿ ಕ್ಷಮಿಸ್ಬಿಡ್ತಾನೆ. ತಿರುಗಿ ಆತನ ಅದನ್ನ ಇದು ಮಾಡೋದಿಲ್ಲ. ಬಟ್ ಅರಿಕೆ ಮಾಡದೇ ಇರುವಂತ ಯಾವ ಪಾಪವನ್ನು ಕೂಡ ದೇವರು ಕ್ಷಮಿಸಲು ಸಾಧ್ಯ ಇಲ್ಲ. ಓಕೆ, ದೇವ್ರು ನಾನು ಏನಾರು ಮಾಡಿದ್ರೆ ಕ್ಷಮಿಸಿ, ಇಲ್ಲ ದೇವ್ರು ಇದು ಮಾಡಿದ್ದೀನಿ ಕ್ಷಮಿಸು, ದೇವ್ರು ಇದನ್ನ ನಾನು ಮಾಡ್ಬಿಟ್ಟೆ, ಇದ್ರಲ್ಲಿ ನಾನು ಕಂಟ್ರೋಲ್ ಆಗಿ ಇರ್ಲಿಲ್ಲ, ಕ್ಷಮಿಸು ಅಂತ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಹಾಗಿಲ್ಲ ಅಂದ್ರೆ ಏನು, ಅತಿ ಪರಿಶುದ್ಧರ ತರ. ಅತಿ ಪರಿಶುದ್ಧರಿಗೆ ಏನಾಗಲ್ಲ, ದೇವರೇ ಬೇಕಾಗಿರಲ್ಲ ಅವ್ರಿಗೆ ದ ಹೋಲಿ ಪರ್ಸನ್, ದೇವರು ಮಾತ್ರ ಈಸ್ ಹೋಲಿ. ಓಕೆ, ದೇವರೇ ಧೈರ್ಯ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧ ಈಸ್ ಓನ್ಲಿ ಹೋಲಿ. ಈಗ ಇವ್ರೇನಂದ್ರೆ ದೇವರಿಗೆ ಮೇಲಾಗಿ ಹೋಗ್ಬಿಡ್ತಾರೆ, ನಾನು ದೇವರಿಗಿಂತ ಮೇಲೆ. ಹಾಗೆ ಅಲ್ಲ, ನಾವು ಅದನ್ನ ಒಪ್ಕೋಬೇಕು. ಓಕೆ, ದ ಸೆಕೆಂಡ್, ಎರಡನೇದಾಗಿ ಕೀರ್ತನೆಗಳು 32:5 ವಾಕ್ಯ. ಓಕೆ, ಕೀರ್ತನೆ 32:5, ಸ್ಯಾಮ್ಸ್ 32:5. ಓಕೆ, ಬೇಗ ಓದೋಣ. 32:5, ಕೀರ್ತನೆಗಳು 32:5. ಓಕೆ, ನನ್ನ ತಪ್ಪುಗಳನ್ನ ನಾನು ಮರೆ ಮಾಡದೆ. ಆ ವಾಕ್ಯ ಇದೆಯಾ ಕನ್ನಡದಲ್ಲಿ? ಹೇಗಿದೆ? ಚೇಂಜ್ ಆಗಿದೆ. ಅದೇ ಯಾವ ವಾಕ್ಯ ಅದು? ಓಕೆ, ಓದಿ ಅದೇ ಓದಿ. ಹ್ಮ್ 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 ಹಾಗೆ ಹೇಳ್ತಾ ಇದ್ದಾನೆ, ನನ್ನ ಪಾಪಗಳನ್ನ ನಾನು ಮರೆ ಮಾಡದೆ ದೇವರ ಮುಂದೆ ಅದೆಲ್ಲವನ್ನ ಏನ್ ಮಾಡುತ್ತಾ ಇದ್ದೇನೆ, ಅರಿಕೆ ಮಾಡುತ್ತಾ ಇದೆ. ಓಕೆ, ಅಲ್ಲಿ ನೋಡಿ ಪ್ರಮುಖವಾಗಿ ಹೇಳಲ್ಪಡ್ತಾ ಇದೆ. ದಾವೀದನು ಹೇಳುವಾಗ
ಪಾಪವನ್ನ ಮರೆ ಮಾಡದೆ ಅದನ್ನ ಅರಿಕೆ ಮಾಡ್ಬೇಕು. ಓಕೆ, ನಾವು ಈಗ ಏನ್ ನೋಡ್ತಾ ಇದೀವಿ ಅಂದ್ರೆ ಪರಿಶುದ್ಧವಾಗಿ ಜೀವನ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಸ್ಟೆಪ್ಸ್ ಅಂತ ನಾವು ಇದನ್ನ ಇಟ್ಕೋಬಹುದು. ಓಕೆ, ನಂತರನೂ ಇದೆ. ನಂತರ ಏನಿದೆ, ಪರಿಶುದ್ಧವಾಗಿ ಜೀವನ ಮಾಡುವುದರಿಂದ ದೇವರು ಕೊಡುವಂತ ಆಶೀರ್ವಾದಗಳು. ಓಕೆ, ಆಶೀರ್ವಾದಗಳು ನಾವು ಮುಂದೆ ನೋಡಲಿದ್ದೇವೆ. ಓಕೆ, ಪರಿಶುದ್ಧವಾಗಿ ಜೀವನ ಮಾಡೋದು ಏನ್ ಆಶೀರ್ವಾದಗಳಂತ ಇವತ್ತೇ ಟೈಮ್ ಇದ್ರೆ ನೋಡ್ತೀವಿ, ಇಲ್ಲಾಂದ್ರೆ ಮುಂದಿನ ವಾರ ಅದನ್ನ ನೋಡ್ತೀವಿ. ಫಸ್ಟ್ ಪರಿಶುದ್ಧವಾಗಿ ನಾವು ಜೀವನ ಮಾಡೋದಕ್ಕೆ ನಾವು ಪಾಪಗಳನ್ನ ಒಪ್ಕೋಬೇಕು. ಓಕೆ, ಅದನ್ನ ನಾವು ನೋಡಿದ್ವಿ. ವಿ ಶುಡ್ ಅಕ್ಸೆಪ್ಟ್ ದಟ್ ನಾನು ಪಾಪಿ ಅನ್ನೋದನ್ನ. ಯಾವಾಗ ನಾನು ಪಾಪ ಮಾಡಿದ್ರೆ ದೇವರೇ ಅಂತ ಹೇಳ್ಬಾರ್ದು. ಅದು ತುಂಬಾ ಪರಿಶುದ್ಧ ತರ. ಯಾಕಂದ್ರೆ ನಾನು ಚೆನ್ನಾಗಿದ್ದೀನಿ, ನಾನು ಪರಿಶುದ್ಧನಾಗಿದ್ದೀನಿ. ಒಂದ್ ವೇಳೆ ಏನಾದ್ರು ಮಾಡ್ಬಿಟ್ಟಿದ್ರೆ ಅದು ನಿಮ್ಮ ದೃಷ್ಟಿಗೆ ಪಾಪ ಅಂತ ಅನಿಸ್ತಾರೆ, ಕ್ಷಮಿಸುವಂತ ಆ ತರ ಎಲ್ಲ ಏನ್ ಮಾಡ್ಬಾರ್ದು. ಅತಿ ಹೋಳಿ ತರ ನಾವ್ ಏನ್ ಮಾಡ್ಬೋದು, ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಬರುವಾಗ. ಯಾಕಂದ್ರೆ ದೇವರ ಕಣಿಕರ ಅವರ ಮೇಲೇನೆ ಹೆಚ್ಚಾಗಿರ್ತದೆ. ಅದನ್ನ ನಾವು ನೋಡಿದ್ವಿ ಅಲ್ಲ, ಲೂಕ 18:13 ಅಲ್ವಾ. ದೇವರೇ ಪಾಪಿಯಾದ ನಮಗೆ ಕ್ಷಮಿಸಿ ಎಂಬುದಾಗಿ ಸುಂಕದವನ ಪ್ರಾರ್ಥನೆ ದೇವರು ಲಾಲಿಸ್ತಾರೆ. ಸೆಕೆಂಡ್ ಥಿಂಗ್ ಏನಂದ್ರೆ, ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡ್ಬೇಕು. ವಿ ಶುಡ್ ಕನ್ಫಸ್ ಅವರ್ ಸಿನ್ಸ್. ಓಕೆ, ಅಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪಾಪಗಳನ್ನ ಮರೆ ಮಾಡದೆ ಹೇಳ್ತಾ ಇದ್ದಾನೆ. ನಾನು ಮರೆ ಮಾಡದೆ ಅದನ್ನ ನಾನು ಏನ್ ಮಾಡ್ತಾ ಇದ್ದೇನೆ, ನಿಮಗೆ ನಾನು ತಿಳಿಸುವೇನು. ಓಕೆ, ನಾನ್ ನಿಮಗೇನ್ ಮಾಡ್ತೇನೆ, ನನ್ನ ಪಾಪಗಳೆಲ್ಲವನ್ನ ನಾನ್ ನಿಮಗೇನ್ ಮಾಡ್ತೇನೆ. ನೋಡಿ, ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯ. ಜ್ಞಾನೋಕ್ತಿಗಳು 28:13 ಓದೋಣ. ಜ್ಞಾನೋಕ್ತಿಗಳು Proverbs 28:13. ಓಕೆ, ಶುಭ ಆಗದು. ಕಾರಣ ದೊರೆಯುವುದು. ಓಕೆ, ದೋಷಗಳನ್ನ ಅಂದ್ರೆ ಪಾಪಗಳನ್ನ ಮರೆ ಮಾಡಿಕೊಳ್ಳುವವನಿಗೆ ಏನಾಗುವುದಿಲ್ಲ, ಶುಭ ಆಗುವುದಿಲ್ಲ. ಹಾಗಂದ್ರೆ ಇಂಗ್ಲಿಷ್ ನಲ್ಲಿ Proverbs ನಾಟ್ mercy, they have not prosper. ಓಕೆ, ಇಂಗ್ಲಿಷ್ ನಲ್ಲಿ ಚೆನ್ನಾಗಿದೆ ನೋಡಿ. ಆತನು ಪ್ರಾಸ್ಪರ್ ಆಗುವುದೇ ಇಲ್ಲ. ಹಾಗಂದ್ರೆ ಪ್ರಾಸ್ಪರ್ ಅಂದ್ರೆ ಏನು, ಒಂದು ಬೆಳೆಯೋದು. ಓಕೆ, ಬೆಳೆಯೋದು, ಅಭಿವೃದ್ಧಿ ಆಗೋದು, ದ ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋದು. ಪ್ರಾಸ್ಪರಸ್. ಓಕೆ, ಹೆಚ್ಚಾಗೋದು. ಯಾಕಂದ್ರೆ ಹೇಳ್ತಾ ಇದೆ ಏನಂದ್ರೆ, ಆತನಿಗೆ ನೆಕ್ಸ್ಟ್ ಬೆಳೆಯುವುದೇ ಇಲ್ಲ ಅಂತಾರೆ. ಯಾರು ತನ್ನ ಪಾಪಗಳನ್ನ ಮರೆ ಮಾಡ್ತಾರೆ ಅಲ್ವಾ. ಅದೇ ನಾನು ಹೇಳಿದೆ, ನಮ್ಮ ಒಂದು ಜೀವನದ ಬಗ್ಗೆ ದೇವರಿಗೆ ಚೆನ್ನಾಗಿ ಗೊತ್ತು, ಸೈತಾನನಿಗೂ ಗೊತ್ತು, ನಮಗೂ ಚೆನ್ನಾಗಿ ಗೊತ್ತು. ಓಕೆ, ನಾನು ಯಾವ್ದರಲ್ಲಿ ತಪ್ಪುತ್ತೇನೆ, ಯಾವ್ದ್ರಲ್ಲಿ ನಾನು ವೀಕ್ ಆಗಿದ್ದೇನೆ, ಯಾವ ಕಾರ್ಯಗಳನ್ನ ನಾನು ಏಕಾಂಕಿಯಾಗಿರುವಾಗ ನಾನು ಮಾಡ್ತೇನೆ, ಅದು ನನಗೆ ಗೊತ್ತು ಅಲ್ವಾ. ನನಗೆ ಚೆನ್ನಾಗಿ ಗೊತ್ತು ಯಾವ್ಯಾವ ಪಾಪಗಳನ್ನ ಮಾಡ್ತೇನೆ. ಆದ್ರೆ ಅದನ್ನ ದೋಷಗಳಂದ್ರೆ ಅಲ್ಲಿ ಪಾಪಗಳು, ಅದೇ ಸಿನ್ಸ್. ಓಕೆ, ದೋಷಗಳನ್ನ ಮರೆ ಮಾಡಿಕೊಂಡ್ರೆ ಅದನ್ನ ಮರೆ ಮಾಡಬಾರ್ದು. ಏನಂದ್ರೆ ಸಿನ್ ಇಸ್ ಎ ಸಿನ್. ಓಕೆ, ಅದನ್ನ ನಾವು ಮರೆ ಮಾಡ್ಕೋಬಾರ್ದು, ಮುಚ್ಕೋಬಾರ್ದು. ಕೆಲಸತಿ ಎಲ್ಲ ಕೋಪ ಪಡ್ತಾರೆ, ಅದಕ್ಕೆ ಒಂದು ನೆಫ ಹೇಳ್ತಾರೆ, ನಾನು ಸುಮ್ನೆ ಎಲ್ಲ ಕೋಪ ಪಡಲ್ಲ, ನಾನ್ ನ್ಯಾಯವಾಗಿ ಕೋಪ ಪಡ್ತೀನಿ. ಕೋಪನೇ ಪಾಪ ಅಲ್ವಾ. ಕೋಪ ಕೊಂಡ್ರು ಪಾಪ ಮಾಡ್ಬಿಡಿ ಎಂಬುದಾಗಿ ಹೇಳಿದ್ರೆ ಅರ್ಥ ಏನು, ಕೋಪ ಬಂದ್ರೆ ಪಾಪ ಬಂದೇ ಬರುತ್ತೆ. ಹಾಗಾದ್ರೆ ಇನ್ನೊಂದು ಅರ್ಥ ಏನು, ಕೋಪ ಪಡಬಾರ್ದಂತ ಅರ್ಥ. ನಾನು ಸುಮ್ನೆ ಮಾಡೋದಿಲ್ಲ, ನಾನು ಎಲ್ಲ ನ್ಯಾಯವಾಗಿ ಅದು ಕರೆಕ್ಟು ಎಲ್ಲ ಹಾಗೇನೆ. ಕೆಲವ್ರು ಹೇಳ್ತಾರೆ ನಾನು ಸ್ಟ್ರೈಟ್ ಫಾರ್ವರ್ಡ್, ನಾನು ಡೈರೆಕ್ಟ್, ಏನಾದ್ರು ಡೈರೆಕ್ಟ್ ಮಾತ್ರ ಇಲ್ಲ. ಪಾಪ ಅಂದ್ರೆ ಪಾಪನೇ. ವಿ ಹರ್ಟ್ ಸಂಬಡಿ, ನಾವು ಏನೋ ಒಂದು ಮಾತಿನಿಂದ ಈ ತರ ನಾವು ನೋಯಿಸ್ತೀವಿ, ಪಾಪ ಅವ್ರಿಗೆ ದುಃಖ ಆಗುತ್ತೆ. ಈಗ ಅವರ ಒಂದು ಯಾವುದೋ ಒಂದು ಕಾರ್ಯಗಳನ್ನ ಇಟ್ಟು, ಅವರ ಕೊರತೆಗಳನ್ನ ಇಟ್ಟು ಈ ಆಡಿಸ್ತದೆ. ಸೇಮ್. ಓಕೆ, ನಾವು ಏನ್ ಮಾಡ್ತಾ ಇದೀವಿ, ದೇವರ ಗುಣಗಳನ್ನ ನಾವು ತೋರಿಸೋದನ್ನ ಬಿಟ್ಟು ನಾವು ನಮ್ಮ ಒಂದು ನೇಚರ್, ಲೋಕದ ಒಂದು ನೇಚರ್ನ ಏನ್ ಮಾಡ್ತಾ ಇದೀವಿ, ತೋರಿಸ್ತಾ ಇದ್ದ ಸಿನ್, ಅದು ಬಂದು ಪಾಪ. ಓಕೆ, ಹಾಗಂದ್ರೆ ಏನು, ನಮ್ಮ ಪಾಪಗಳು ನಾವ್ ಏನ್ ಮಾಡಬಾರ್ದು, ನೆಫ ಹೇಳಿ ಏನ್ ಮಾಡ್ಕೋಬಾರ್ದು, ಮುಚ್ಚಿಬಿಡ್ಬಾರ್ದು. ದೇವರ ಮುಂದೆ ಅಟ್ಲೀಸ್ಟ್ ಜನಗಳ ಇರುವಾಗ
ಅಥವಾ ಯಾರು ಇರುವಾಗ ನಮ್ಗೆ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ವೈಯಕ್ತಿಕವಾಗಿ ಏನ್ ಮಾಡ್ಬೇಕಂದ್ರೆ ದೇವರ ಸಮ್ಮುಖಕ್ಕೆ ಹೋಗಿ ಏಕಾಂಕಿಯಾಗಿ ಹೋಗಿ ನಿಮಿಷ ಯಾರು ನೋಡೋದು ಬೇಡ. ದೇವರ ಸಮ್ಮುಖದಲ್ಲಿ ಬಾಗಿಲನ್ನು ಬಿಚ್ಚಿ ದೇವರ ಹತ್ರ ನಾವು ಓಪನ್ ಆಗಿರ್ಬೇಕು. ದೇವರೇ, ನಾನು ಪಾಪ ಮಾಡಿ ಕ್ಷಮಿಸು. ಹಾಗಂದ್ರೆ ಸುಮ್ನೆ ಬಾಯಿ ಮಾತು ಕೂಡ ನಾವು ಏನ್ ಮಾಡ್ಬಾರ್ದು ಹೇಳ್ಬೇಕು. ಕೆಲವರೆಲ್ಲ ಬಾಯಿ ಮಾತಿಗೆ ಹೇಳ್ತಾರೆ, ಇವ್ರು ಏನೋ ಪ್ರಯರ್ ಮಾಡ್ಬೇಕಂತ ಹೇಳ್ಬಿಟ್ಟಿದ್ದಾರೆ, ದೇವ್ರು ನನ್ನ ಪಾಪಗಳನ್ನ ಕ್ಷಮಿಸು. ಅದೇ ಆ ಒಂದು ಸುಂಕದವರ ಇದು ನೋಡಿದ್ವಲ್ಲ, ಫರಿಸಾಯನ ಒಂದು ಪ್ರಾರ್ಥನೆ, ದೇವರೇ ಅವ್ರು ಮಾಡೋವಲ್ಲ ಹಂಗಿರುತ್ತದೆ. ಆ ಆತರ ಹಾಗೆ ಅಲ್ಲ, ದೇವರ ಮುಂದೆ ಹೋಗುವಾಗ ತಾಳ್ಮೆಯಿಂದ, ಯಾಕಂದ್ರೆ ಆತನ ಕ್ಷಮಿಸುವವನು, ನಮ್ಮನ್ನು ಪ್ರೀತಿ ಮಾಡುವನು. ಆತನಿಗೆ ಗೊತ್ತು ನಮ್ಮ ಸ್ಟ್ರಗಲ್ಸ್ ಗೊತ್ತು, ಓಕೆ, ನಮ್ಮ ಹೋರಾಟಗಳು ಗೊತ್ತು. ಆದ್ರೆ ಆತನ ಸಹಾಯಕನಾಗಿ ನಮಗೆ ಇರ್ತಾರೆ. ಆ ಸಹಾಯ ಮಾಡುವ ದೇವರು, ಯಾಕಂದ್ರೆ ಆತನು ನಮ್ಮ ಹಾಗೆ ಶೋಧಿಸಲ್ಪಟ್ಟಿರುವುದರಿಂದ ಶೋಧಿಸಲ್ಪಡುವಂತ ನಮ್ಗೆ ಆತನು ಸಹಾಯ ಮಾಡ್ತಾನೆ. ಓಕೆ, ಅದಕ್ಕೆ ನಾವು ಏನ್ ಮಾಡ್ಬಹುದು? ಆತನ ಮುಂದೆ ಹೋಗಿ, ದೇವರೇ ನನ್ನ ಪಾಪಗಳನ್ನ ಕ್ಷಮಿಸು ಅಂತ ಆತನ ಮುಂದೆ ಏನ್ ಮಾಡ್ಬಹುದು? ನಾವು ಅರಿಕೆ ಮಾಡಿ ಪ್ರಾರ್ಥನೆ, ಅದೇ ಒಪ್ಪುಕೋಬೇಕು. ಏನ್ ಮಾಡ್ಬೇಕಂದ್ರೆ ಪಾಪಗಳನ್ನ, ದೋಷಗಳನ್ನ ಮುಚ್ಚಿ ಮರೆ ಮಾಡ್ಕೋಬಾರದು, ಪ್ರಾಸ್ಪರ್ ಆಗೋದಿಲ್ಲ. ಅದೇ ವಾಕ್ಯ ಹೇಳ್ತೀನಿ, ಜ್ಞಾನೋಕ್ತಿಗಳು 28:13 ಏನಂದ್ರೆ ದೋಷಗಳನ್ನ ನಾವು ಕವರ್ ಮಾಡ್ಕೊಂಡು ಹಾಗೆ ನಾವು ಮೇಂಟೈನ್ ಮಾಡ್ತಾ ಇದ್ರೆ ವಿ ನಾಟ್ ಪ್ರಾಸ್ಪರ್ ಆಗಲ್ಲ. ಕೆಲವರೆಲ್ಲ ಹಾಗೆ ಅಂತಾರೆ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಚರ್ಚ್ಗೆ ಬರ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಯಾರನ್ನು ತಪ್ಪೋಸೋದಿಲ್ಲ, ಮನೆ ಪ್ರಾರ್ಥನೆ ಮಾಡ್ತೀನಿ, ಆದ್ರೆ ಪ್ರಾಸ್ಪರ್ ನೋಡಕ್ ಆಗ್ತಲ್ಲ, ಬಿಕಾಸ್ ಆಫ್ ಸಿನ್ ಅಲ್ವಾ? ನಾವು ಪಾಪವನ್ನ ಮರೆ ಮಾಡ್ಕೊಂಡು ಪ್ರಾಸ್ಪರ್ ಆಗುವುದಿಲ್ಲ. ಯಾಕಂದ್ರೆ ದೇವರು ತನ್ನ ವಾಕ್ಯವನ್ನ ಮೀರಿ ಯಾವ ಕಾರ್ಯಗಳು ಮಾಡೋದಿಲ್ಲ. ಓಕೆ, ಆತನ ವಾಕ್ಯವು ಸುಳ್ಳು ಹೇಳುವುದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಒಂದು ಪಾಪಗಳನ್ನ ನಾವು ಒಪ್ಕೋಬೇಕು. ಫಸ್ಟ್ ವಿ ಅಕ್ಸೆಪ್ಟ್ ಅವರ್ ಸಿನ್ಸ್. ನನ್ನ ಪಾಪ ಇದು. ಇವತ್ತು ನಾವು ಬೆಳಗ್ಗೆ ಹೊರಗಡೆ ಹೋಗಿ ಬರ್ತೀವಿ, ಎಷ್ಟೋ ಕಾರ್ಯಗಳು ನಾವು ತಪ್ಪುತ್ತೀವಿ. ಈಗ ಏನಂದ್ರೆ ಈಗಿರುವಂತ ಈ ಒಂದು ಸ್ಟೇಜ್ ಅಲ್ಲಿ, ಈಗ ಇರುವಂತ ಕಾಲಗಳಲ್ಲಿ ನೋಡುವಾಗ, ಆಗಾದ್ರೂ ಏನ್ ಮಾಡ್ಬೇಕಂದ್ರೆ ಎಲ್ಲೋ ಪಾಪ ಮಾಡೋಕೆ ಎಲ್ಲೋ ದೂರ ಹೋಗ್ಬೇಕು, ಏನೋ ಕಾರ್ಯಗಳಾದ್ರೆ ಈಗ ಬಂದು ತುಂಬಾ, ಈಗ ನೋಡಿ ನಮ್ಮ ಕೈಲಿರೋ ಮೊಬೈಲ್ ಇದೆಯಲ್ಲ, ಅಯ್ಯೋ, ಇರುವ ಸ್ಥಳದಲ್ಲೇ ಇದ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಹೇಗ್ ಬೇಕಾದ್ರೆ ನಾವು ಅನ್ಕೊಳ್ತೀವಿ, ಯಾರಿಗೂ ಗೊತ್ತಾಗಲ್ಲ. ಬಟ್ ದೇವ್ರು ನೋಡ್ತಾರೆ ಅಲ್ವಾ? ನಮಗೆ ಗೊತ್ತು, ದೇವರಿಗೆ ಗೊತ್ತು. ಅಂದ್ರೆ ನಾವು ದೇವರ ಮುಂದೆ, ದೇವರೇ ಪ್ರತಿಷ್ಠೆ ಮಾಡಿ ಪ್ರಾರ್ಥನೆ ಮಾಡ್ಬೇಕು. ನಾನು ಇದರಲ್ಲಿ ತಪ್ಪು ಮಾಡಬಾರ್ದು, ಇದರಲ್ಲಿ ಪಾಪ ಮಾಡಬಾರ್ದು, ಇದರಲ್ಲಿ ನಾನು ಪರಿಶುದ್ಧವಾಗಿ ನನ್ನನ್ನು ಕಾಯ್ದುಕೋಬೇಕು ಅಂತ ದೇವರ ಮುಂದೆ ಏನ್ ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡ್ಬೇಕು. ನಾವು ಪಾಪಗಳನ್ನ ಏನ್ ಮಾಡ್ಕೋಬಾರ್ದು, ಮುಚ್ಚಿ ಮರೆ ಮಾಡ್ಕೋಬಾರ್ದು. ಕೆಲವು ಸತಿ ಏನಂದ್ರೆ ನಮ್ಮ ಹೃದಯವು ಕಠಿಣ ಆಗ್ತದೆ. ತಿರುಗಿ ಯಾರು ನಾವು ಮಾಡಿದ ತಪ್ಪನ್ನ ದೇವ್ರು ಪ್ರೇರೇಪಣೆ ಕೊಡ್ತಾರೆ. ದೇವ್ರು ಕೆಲವ್ರ ಮೂಲಕವಾಗಿ ನಮ್ಮನ್ನ ಏನ್ ಮಾಡ್ತಾರೆ, ಮಾತಾಡ್ತಾರೆ. ದೇವರು ವಾಕ್ಯದ ಮೂಲಕ ಮಾತಾಡ್ತಾರೆ. ಕೆಲವರ ಆಲೋಚನೆ ಮೂಲಕವಾಗಿ ದೇವ್ರ ಏನ್ ಮಾಡ್ತಾರೆ, ನಮ್ಮ ಮೇಲೆ ಆತನು ಪ್ರೀತಿ ಇಟ್ಟಿರುವ ಕಾರಣ ನಮ್ಮನ್ನ ಏನ್ ಮಾಡ್ತಾರೆ, ಸರಿಯಾದ ಒಂದು ಮಾರ್ಗದಲ್ಲಿ ತರಬೇಕು ಅನ್ನೋದಕ್ಕೋಸ್ಕರ ಆತನು ಏನ್ ಮಾಡ್ತಾನೆ, ನಡೆಸ್ತಾ ಇರುವಾಗ ಅದಕ್ಕೆ ನಾವು ಒಪ್ಕೊಂಡು ಏನ್ ಮಾಡ್ಬೇಕಂದ್ರೆ ಬಿಟ್ಕೊಡ್ಬೇಕು. ಮನುಷ್ಯ ಎಲ್ಲಾರ ಮುಂದೆ ನಾವು ಮಾಡೋದು ಬೇಡ. ಎಲ್ಲರ ಮುಂದೆ ನಮ್ಗೆ ಏನಿದೆ, ನಮ್ಗೆ ಸ್ಟೇಟಸ್ ಇರುತ್ತೆ, ಗೌರವ ಇರುತ್ತೆ, ಅವ್ರು ಏನ್ ಅನ್ಕೊಳ್ತಾರೆ, ಖಂಡಿತ ಕಷ್ಟ ಅಲ್ವಾ? ಅವಾಗ ತೋರ್ಸ್ಕೊಳಕ್ ಆಗಲ್ಲ. ಇವ್ರ ಈ ತರ ಮಾಡೋರು ಅಂತ 4 ಜನ ಅಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಅಲ್ಲ. ಎಲ್ಲಾರ ಮುಂದೆ ನಾವು ಒಳ್ಳೆ ಹೆಸರನ್ನ ಗಳಿಸಿರ್ತೀವಿ, ಎಲ್ಲಾರ ಮುಂದೆ ಒಳ್ಳೆ ಹೆಸರನ್ನ ನಾವು ಪಡೆದಿರ್ತೀವಿ. ಅಂತ ಒಂದು ಇರುವ ಸಮಯದಲ್ಲಿ ನಾವು ಹೇಗೆ ಒಪ್ಕೊಳಕ್ ಆಗ್ತದೆ? ನಾವು ಮರೆಯಾಗಿ ಏನ್ ಮಾಡ್ಬೋದು, ದೇವರ ಮುಂದೆ ನಮ್ಮನ್ನ ಏನ್ ಮಾಡ್ಕೋಬೇಕು, ಶುದ್ಧಿ ಮಾಡ್ಕೋಬೇಕು. ಜನಗಳು ಒಂದ್ ಕಡೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಹೋಗ್ಲಿ, ಪಾಸಿಟಿವ್ ಆಗಿ ಏನೋ ಮಾತಾಡ್ಲಿ, ಆದ್ರೆ ದೇವರಿಗೆ ನೇರಾಗಿ ನಾವ್ ಏನಿರ್ಬೇಕಂದ್ರೆ ಕ್ಲಿಯರ್ ಆಗಿ ನಮ್ಮ ಜೀವನವನ್ನು ಏನ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಓಕೆ, ಪಾಪಗಳನ್ನ ನಾವು ಮರೆ ಮಾಡ್ಕೋಬಾರ್ದು. ಮಾಡಿದ್ರೆ ವಿ ನಾಟ್ ಪ್ರಾಸ್ಪರ್, ನಾವು ಪ್ರಾಸ್ಪರ್ ಆಗೋದಿಲ್ಲ ಅಂತ ವಾಕ್ಯ ಹೇಳುತ್ತದೆ. ಯಾಕೆ ನನ್ನ ಜೀವನದಲ್ಲಿ ಪ್ರಾಸ್ಪರ್ ನಾನು ನೋಡಕ್ ಆಗ್ತಾ ಇಲ್ಲ? ಯಾಕೆ ನಾನು ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ನಾನು ಬೆಳೀತಾ ಇಲ್ಲ? ಇವನ್ ನಮ್ಮ ಒಂದು ಎಲ್ಲಾ ಕಾರ್ಯಗಳಂತ ನಾವು ತಗೋಬಹುದು. ಎಲ್ಲಾ ಕಾರ್ಯಗಳು ಅವರೆಲ್ಲ ಹೇಗೆ ಇರ್ತಾರೆ, ಹೇಗೆ ಅವ್ರ ಮುಂದೆ ಬರ್ತಾರೆ, ನಾನ್ಯಾಕೆ ಬರ್ತಾರೆ, ನಾನು ಮರೆ ಮಾಡ್ತಾ ಇದ್ದೀನಿ. ಅಡ್ಡೆಗೋಡೆ ಆಗ್ಬಿಟ್ಟಿದೆ ದೇವರಿಗೂ ನಮಗೂ ಮಧ್ಯದಲ್ಲಿ. ಪಾಪ ಅನ್ನುವಂಥದ್ದು ಏನಂದ್ರೆ ದೇವರಿಗೂ ನಮಗೂ ಮಧ್ಯದ ಒಂದು ಅಡ್ಡಗೋಡೆ. ದೇವರು ಈ ಕಡೆ ಏನ್ ಬಯಸ್ತಾರೆ ಕೊಡಕ್ ಆಗಲ್ಲ. ಅದ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಿ ಅದನ್ನ ಸರಿ ಮಾಡ್ಕೋಬೇಕು. ಓಕೆ, ಮೂರನೇದಾಗಿ ಲೂಕ 15ನೇ ಅಧ್ಯಾಯ 21ನೇ ವಾಕ್ಯ. ಲೂಕ 15:21. ಓಕೆ,
ಲೂಕ್ ಚಾಪ್ಟರ್ 15 ವರ್ಸ್ 21. ಓಕೆ, ಬೇಗ ಓದೋಣ. ನಾವು ಪರಿಶುದ್ಧವಾಗಿ ಬದುಕೋದಕ್ಕೆ, ಜೀವಿಸುವುದಕ್ಕೆ ಏನ್ ಮಾಡ್ಬೇಕಂತ ನೋಡ್ತಾ ಇದ್ದೀವಿ. ಓಕೆ, ಮೂರನೇದು. ಹ್ಮ್ ಹಾ ಹಾ ಸಾಕು 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 ಸಾಕು. ಓಕೆ, ಸಾಕು ಸಾಕು. ಇನ್ ಇಂಗ್ಲಿಷ್ 15, 20. ಓಕೆ, ಈಗ ಇದು ಬಂದು ಈ ಸ್ಟೋರಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಲೂಕ 15ನೇ ಅಧ್ಯಾಯದಲ್ಲಿ 3 ಸ್ವಾಮ್ಯಗಳನ್ನ ದೇವ್ರು ಹೇಳ್ತಾರೆ. ಈ 3ರಲ್ಲಿ ಇರುವಂತದ್ದು ಮೂರು ಕೂಡ ಕಳೆದು ಹೋಗುವಂಥದ್ದು. 100ರಲ್ಲಿ 1 ಕುರಿ ಕಳೆದು ಹೋಗುತ್ತೆ. 10 ನಾಣ್ಯದಲ್ಲಿ 1 ನಾಣ್ಯ ಕಳೆದು ಹೋಗುತ್ತೆ. ಇಬ್ಬರು ಮಕ್ಕಳಲ್ಲಿ ಒಂದು ಮಗ ಕಾಣೆಯಾಗ್ತಾನೆ. ಓಕೆ, ಚಿಕ್ಕ ಮಗ. ಓಕೆ, ಪ್ರಾಡಿಗಲ್ ಸನ್ ಅಂತ ಹೇಳ್ತೀವಿ. ತಮಿಳು ಸೊಲ್ಲುம்போದು ಕೆಟ್ಟ ಕುಮಾರನ್. ಓಕೆ, ಕನ್ನಡದಲ್ಲಿ ತಪ್ಪಿ ಹೋದ ಮಗ. ಓಕೆ, ಈ ಸ್ಟೋರಿ ಚೆನ್ನಾಗಿ ಗೊತ್ತು. ಈಗ ಆ ಒಂದು ತಪ್ಪಿ ಹೋದ ಆ ಒಂದು ಮಗ ತಂದೆಯನ್ನ ಬಿಟ್ಟು ದೂರ ಹೋದ. ಓಕೆ, ಸ್ಟೋರಿ ನಮ್ಗೆ ಗೊತ್ತು. ಆತನು ತಂದೆ ಬಿಟ್ಟು ದೂರ ಹೋದ್ರು ಕೂಡ ಆತನು ಏನ್ ಮಾಡ್ತಾ ಇದ್ದ, ತನಗೆ ಮನಸ್ಸಿಗೆ ಬಂದಾಗೆ ಎಲ್ಲವನು ಆತನು ಜೀವಿಸ್ತಾ ಎಲ್ಲವನು ಖರ್ಚು ಮಾಡ್ದ. ಆದ್ರೆ ಒಂದು ಸಮಯ ಬಂತು. ಆ ಸಮಯದಲ್ಲಿ ಏನಾಯ್ತು, ಆತನಿಗೆ ಇದ್ದಿದ್ದೆಲ್ಲ ಖರ್ಚಾಯ್ತು. ಈಗ ಏನಿಲ್ಲ, ಕೆಲ್ಸಕ್ಕೆ ಹೋಗೋಣ ಅಂದ್ರು ಕೆಲ್ಸ ಮಾಡಿ ಅಭ್ಯಾಸ ಇಲ್ಲ. ಯಾಕಂದ್ರೆ ಇತನು ದೊಡ್ಡ ಒಂದು ದೊಡ್ಡ ಧನವಂತ ಐಶ್ವರ್ಯವಂತ ಮಗ, ತಂದೆಯ ಮಗ. ಅದರಿಂದ ಆತನಿಗೆ ಕೆಲಸ ಮಾಡಿ, ಇವ್ರ ಮನೆಯಲ್ಲಿ ಅಷ್ಟು ಕೆಲಸದವರಿದ್ದಾರೆ. ಅದರಿಂದ ಏನ್ ಮಾಡೋದು, ಹಂಗಿಂಗ್ ಹುಡುಕುವಾಗ ಹಂದಿ ಮೇಯಿಸುವ ಕೆಲಸ, ಹಂದಿ ಮೇಯಿಸೋದ್ರೆ ಅದಕ್ಕೆ ಇದು ಹಾಕೋದು. ಈಗ ಅವ್ನಿಗೆ ಏನಾಗ್ತಾ ಇಲ್ಲ, ಊಟ ಸಾಕಾಗ್ತಾ ಇಲ್ಲ. ಹಂದಿಗೆ ಹಾಕೋದನ್ನ ತಿನ್ನೋದಕ್ಕೆ ಆತನು ಯೋಚನೆ ಮಾಡ್ತಾ ಇದ್ದಾನೆ. ಅವಾಗ ನೋಡಿ ಆತನ ಒಂದು ಮನಸ್ಸು ಹೇಗಿದ್ದಿರ್ಬಹುದು ಅಲ್ವಾ. ಹಾಗಿದ್ದಾಗ ಆತನು ಆ ಸ್ಥಳದಲ್ಲಿ ಇರುವಾಗ್ಲೆ ಹಂದಿಗೆ ಹಾಕಲ್ಪಟ್ಟಂತ ಆ ಒಂದು ಆಹಾರವನ್ನ ಎತ್ತಿ ಆತನು ತಿನ್ನುವಾಗ ಆತನಿಗೆ, ಅಲ್ಲಿ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ, ಆಮೇಲೆ ಆತನಿಗೆ ಬುದ್ಧಿ ಬಂದು ಅಂತ ಇರುತ್ತೆ. ಓಕೆ, ಕನ್ನಡದಲ್ಲಿ ಆ ತರ ವರ್ಡ್ ಮೆನ್ಷನ್ ಮಾಡಿದ್ರೆ, ಆತನ ಬುದ್ಧಿ ಬಂದು ಏನ್ ಬಂತು, ನನ್ನ ತಂದೆಯ ಮನೆಯಲ್ಲಿ ಕೆಲ್ಸದವ್ರಿಗೆ ಒಳ್ಳೆ ಆಹಾರ ಸಿಗ್ತದೆ. ಓಕೆ, ಕೆಲ್ಸದವ್ರು, ಈತನು ಬಂದು ದ ಸನ್ ಆಫ್ ಗಾಡ್, ಆ ಒಂದು ತಂದೆಯ ಮಗ. ಓಕೆ, ದೇವರ ಸ್ಥಾನದಲ್ಲಿ ಇಟ್ಟು ನೋಡಿದ್ರೆ ದೇವರ ಮಗ ಆಯ್ತು. ಓಕೆ, ಈಗ ತಂದೆ ಆತನ ಮಗ, ಅಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಆಹಾರ ಸಿಗ್ತದೆ. ಬಟ್ ಈತನಿಗೆ ಏನಿಲ್ಲ ಅಂದ್ರೆ ಏನು ಸಿಗ್ತಾ ಇಲ್ಲ. ಅವನ ಮನಸ್ಸು ಹೇಗಾಗ್ತಾ ಇದೆ ಅಂದ್ರೆ, ಅವಾಗ ಆತನು ಹೇಳ್ತಾ ಇದ್ದಾನೆ, ತಂದೆಯನ್ನು ಆತನು ಸಂಧಿಸಕ್ಕೆ ಹೋಗುವಾಗ ಅವರ ತಂದೆ ಕಾಯ್ತಾ ಇರ್ತಾರೆ. ಆತನು ಅಪ್ಪ ಅಂತ ಹೋದ ತಕ್ಷಣ ಮಗನೇ ಅಂತ ಆತನು ದೂರದಲ್ಲಿ ಅವನು ಬರುವಾಗಲೇ ಕಂಡು ಓಡಿ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಆತನನ್ನ ಅಪ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಆತನು ಹಂದಿಗಳ ಜೊತೆಗೆ ಇದ್ದ, ಆ ಒಂದು ದುರ್ವಾಸನೆ ಇದ್ದಿರ್ಬೇಕು, ಎಲ್ಲ ಹಂಗಿರ್ಬೇಕು. ಆದ್ರೆ ಎಲ್ಲ ಇದ್ರೂ ಕೂಡ ಆ ತಂದೆ ಎಲ್ಲವನ್ನ ನೋಡದೆ ಏನ್ ಮಾಡಿದ್ರು, ಆತನ ಹೋಗಿ ಅಪ್ಕೊಂಡ್ರು. ಓಕೆ, ಅಪ್ಕೊಂಡು ಅಪ್ಕೊಲ್ವಾಗ ಆತನ ಹೇಳ್ತಾ ಇದ್ದಾನೆ, ತಂದೆಯೇ, ನಾನು ನಿನಗೆ ವಿರೋಧವಾಗಿ, ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದೆ. ಇನ್ನು ಮುಂದೆ ನಿನ್ನ ಮಗನು ಅನ್ಬೋದಾಗಿ ಅನಿಸ್ಕೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ. ಹಾಗೆ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಪಾಪವನ್ನ ಅರಿಕೆ ಮಾಡ್ಕೊಂಡು ಸೆಕೆಂಡ್ ಹೇಳ್ತಾ ಇದ್ದಾನೆ, ನಾನು ಇನ್ನು ಮೇಲೆ ನಾನು ಪಾಪ ಮಾಡೋದಿಲ್ಲ. ಆ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದ. ಕೆಲಸತಿ ನಾವು ಪರಿಶುದ್ಧವಾಗಿ ಜೀವನ ಮಾಡೋದಕ್ಕೆ ಏನ್ ಬೇಕಂದ್ರೆ ನಮ್ಮಲ್ಲಿ ತೀರ್ಮಾನ ಬೇಕು. ಈಗ ಆ ಒಂದು ಚಿಕ್ಕ ಮಗ ಪಾಪ ಮಾಡಿದ, ದೂರದಲ್ಲಿ ಹೋಗಿದ್ದ, ಆಗ್ತದೆ ತಿರುಗಿ ಬಂದ, ತಂದೆ ಒಪ್ಕೊಂಡು ಆತನ ಮಾತಾಡ್ತಾ ಇರುವಾಗಲೇ ತಂದೆಗೆ ಏನ್ ಖುಷಿ ಗೊತ್ತಾ, ಆತನ ಮಾತಾಡ್ತಾ ಇದ್ದಾನೆ, ಅಯ್ಯೋ ಇಲ್ಲಪ್ಪ, ಇನ್ನು ಮುಂದೆ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲಪ್ಪ, ನನ್ ಕೆಲ್ಸದವನ್ ತರ ಕೂಡ ಮನೇಲೇ ಎದ್ಕೋಬಿಡ್ತೀನಿ ಅಪ್ಪ, ಹೋಗಲ್ಲ ಅಂತ ಇರುವಾಗಲ್ಲ ತಂದೆಗೆ ತುಂಬಾ ಖುಷಿ ಆಗ್ತಾ ಇದೆ. ತಕ್ಷಣ ಅವ್ರು ಹೇಳ್ತಾ ಇದ್ರಿ, ಆತನಿಗೆ ಏನ್ ಮಾಡ್ರಿ, ವಸ್ತ್ರ ಕೊಡ್ರಿ, ಆತನ ಮಗ, ದ ಹಾನರ್,
ಆತನಿಗೆ ಆ ಉಂಗುರ ಕೊಡ್ರಿ, ಚಪ್ಪಲಿ ಕೊಡ್ರಿ, ಇದೆಲ್ಲ ಒಂದು ಹಾನರ್, ಘನತೆ ತಿರುಗಿ ತಿರುಗಿ ಏನ್ ಮಾಡ್ತಾ ಇದ್ದಾರೆ, ತಂದೆ ಅದನ್ನು ಕೊಡ್ತಾ ಇರುವಾಗಲ್ಲ ಆತನ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಳ್ತಾ ಇದ್ದಾನೆ, ನಾನು ಇನ್ನು ಮುಂದೆ ತಂದೆಯನ್ನ ಬಿಟ್ಟು ಹೋಗುದು, ಆಗ ತಿರುಗಿ ನಾನು ಪಾಪನ ಮಾಡೋದಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ತೀರ್ಮಾನ ಮಾಡ್ಬೇಕು. ಓಕೆ, ಪರಿಶುದ್ಧವಾಗಿ ನಾವು ಜೀವನ ಮಾಡೋದಕ್ಕೆ ಏನಂದ್ರೆ ಯಾವ್ದೋ ಒಂದು ಅದೇ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ಲ, ದೇರ್ ಇಸ್ ಎ ಸ್ಟ್ರಗಲ್, ಹೋರಾಟ. ಹೇಗಿದೆ ಹೋರಾಟ? ನಮ್ಮೊಂದು ದೇಹಕ್ಕೂ ನಮ್ಮ ಒಂದು ಆತ್ಮಕ್ಕೆ ಏನಿದೆ ಹೋರಾಟ ಇದೆ. ಈ ಆತ್ಮ ಏನ್ ಮಾಡುತ್ತೆ? ದೇವರಿಂದ ರಕ್ಷಣೆ ಹೊಂದಿರುವುದರಿಂದ, ಹಾಗಂದ್ರೆ ಪಾಪದಲ್ಲಿ ಇದ್ದಂತ ಅದಕ್ಕೆ ಏನಾಗಿದೆ, ಹೊಸ ಜೀವ ಸಿಕ್ಕಿದೆ. ಅದನ್ನೇ ನಾವು ಏನ್ ಹೇಳ್ತೀವಿ, ಆಮ್, ಆ, ದೇವರ ಜೀವ ಸಿಕ್ಬಿಟ್ಟಿದೆ. ಪಾಪದಲ್ಲಿ, ಮಣ್ಣಲ್ಲಿ ಪಾಪದಲ್ಲಿ ಇದ್ದಂತ ಒಂದು ಆತ್ಮಕ್ಕೆ ನಾವು ರಕ್ಷಣೆ ಹೊಂದುವಾಗ, ಯೇಸು ಸ್ವಾಮಿಗೆ ಸ್ಥಳ ಕೊಡುವಾಗ ಆ ಒಂದು ಆತ್ಮಗೆ ರಕ್ಷಣೆ ಉಂಟಾಗ್ತದೆ. ಬಟ್ ಈ ದೇಹ ಅಲ್ಲ, ಹೀಗೆ ನಮ್ಮ ಲೋಕಕ್ಕೆ ಸೇರಿರುವುದನ್ನ ನೋಡಿ ಆಸೆಗಳು ಹಾಗೆ ಇರ್ತದೆ ಅಲ್ವಾ? ಯಾರು ತೆಗೆದುಕೊಂಡ್ರು ಲೋಕದ ಮೇಲೆ ಆಸೆ ಇಲ್ಲದೆ ಯಾರಿಗೆ, ಇದು ನಾರ್ಮಲ್. ಯಾಕಂದ್ರೆ ಈ ದೇಹ ಬಂದು ನಾರ್ಮಲ್ ಲೋಕಕ್ಕೆ ಸೇರಿರೋ ಆಸೆಗಳು ಇರ್ತದೆ. ಬಟ್ ಈ ಒಂದು ಆತ್ಮಕ್ಕೂ ಈ ಒಂದು ದೇಹಕ್ಕೂ ಏನಾಗ್ತದೆ? ಹೋರಾಟ. ದಟ್ ಇಸ್ ಸ್ಪಿರಿಚುವಲ್ ವಾರ್ಫೇರ್. ಅದೇ ಹೋರಾಟ. ಅದೇ ಪೌಲನ್ ಕೂಡ ಹೇಳ್ತಾರೆ, ನೋಡಿದಿವಲ್ಲ. ಹಾಗಾದ್ರೆ ಇದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಕೆಲವುದಲ್ಲಿ ಏನಂದ್ರೆ ನಾವು ತೀರ್ಮಾನ ತಗೋಬೇಕು. ವಿ ಹ್ಯಾವ್ ಟು ಟೇಕ್ ಡಿಸಿಷನ್. ಸುಳ್ಳು ಹೇಳುವುದಿಲ್ಲ, ನಾನು ಏಮಾರಿಸುವುದಿಲ್ಲ ಅಂತ ಏನ್ ಮಾಡ್ಬೇಕಂದ್ರೆ ಡಿಸಿಷನ್ ತಗೊಂಡು. ಬಟ್ ಡಿಸಿಷನ್ ತಗೊಂಡ್ರೆ ಎಲ್ಲ ಸಮಯ ಜಯಿಸಿ ಬಿಡ್ತೇವ, ಪರವಾಗಿಲ್ಲ, ನಾವು ತಪ್ಪಿದ್ರೂ ಪರವಾಗಿಲ್ಲ. ಬಟ್ ಡಿಸಿಷನ್ ಮೇಕಿಂಗ್ ನಾವು ಮಾಡ್ಬೇಕಿಲ್ಲ. ನಾನು ಮಾಡೋದೆ ಸರಿ, ನಾನು ತೀರ್ಮಾನ ತಗೊಂಡೆ, ನಾನು ತಿರುಗಿ ಬಿದ್ದೋಗ್ಬಿಟ್ಟೆ, ಪರವಾಗಿಲ್ಲ, ಎದ್ದು ತಿರ್ಗ ದೇವ್ರ ಹತ್ರ, ದೇವರೇ ನನ್ನ ಬಲದಿಂದ ಆಗಿಲ್ಲ, ಬಿದ್ದೋಗ್ಬಿಟ್ಟೆ, ಸಹಾಯ ಮಾಡು. ಸಹಾಯ ಮಾಡ್ತಾರೆ. ಅದೇ ಗಾಡ್ಲಿ ನೇಚರ್. ದೇವರು ಅದೇ ನಾನು ಹೋದ ವಾರ ನಾನು ಇದನ್ನ ಹೇಳ್ದೆ, ಎಷ್ಟ್ ಜನಕ್ಕೆ ನೆನಪಿದೆ ಗೊತ್ತಿಲ್ಲ. ಒಬ್ಬ ಮನುಷ್ಯನು ಪಾಪ ಮಾಡ್ಬಿಟ್ರೆ ದೇವ್ರು ಬಿಟ್ಟು ಹೋಗ್ಬಿಡ್ತಾರಾ? ಇಲ್ಲ, ಹೋಗೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಕೊರಗುತ್ತಾ ಇರ್ತಾರೆ. ಇಟ್ಸ್ ಫೆಲ್ಟ್ ವೆರಿ ಬ್ಯಾಡ್. ತುಂಬಾ ದುಃಖವಾಗಿರ್ತಾನೆ, ತುಂಬಾ ದುಃಖವಾಗಿರ್ತಾನೆ. ಅವರ ಒಂದು ಕಾರ್ಯ ಏನಿದೆ, ಹೇಗಾದ್ರೂ ನನ್ನ ಮಗನ ತಿರ್ಗಿ ಏನ್ ಮಾಡ್ಬೇಕು, ಅಲ್ಲಿಂದ ನಾನು ಕೆಸರಿಂದ ಆತನ ನಾನು ಬಿಡಿಸಿದೆ, ರಕ್ಷಿಸಿದೆ, ಆತನ ಬಿಡಬಾರದು ಅಂತ ಹೆಜ್ಜೆ ತಿರುಗಿ ತಿರುಗಿ ಏನ್ ಮಾಡ್ತಾರೆ, ಮೇಲೆ ತರುವುದಕ್ಕೆ ದೇವ್ರು ಏನ್ ಮಾಡ್ತಾ ಇರ್ತಾರೆ, ಪ್ರಯತ್ನ ಪಡ್ತಾ ಇರ್ತಾರೆ. ಬಿಟ್ಟು ಹೋಗುವುದಿಲ್ಲ, ಎಂದಿಗೂ ದೇವರು ಬಿಟ್ಟು ಹೋಗುವುದೇ ಇಲ್ಲ. ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ತೀರ್ಮಾನ ಮಾಡ್ಬೇಕು, ದೇವರೇ ಇನ್ನು ಮುಂದೆ ನಾನು ಏನ್ ಮಾಡುವುದಿಲ್ಲ, ಪಾಪ ಮಾಡುವುದಿಲ್ಲ, ಈ ತಪ್ಪನ್ನ ಮಾಡುವುದು, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್. ಇದೆ ಹೋರಾಟ. ಇದ್ರಲ್ಲಿ ಏನ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ನಾವು ಜಯಿಸಿ ಬರೋದು. ನಾವು ಇನ್ನೊಂದ್ಸತಿ ಅದನ್ನ ಅದ್ರ ಬಗ್ಗೆ ನಾವು ನೋಡೋಣ. ಈಗಲೇ ಟೈಮ್ ಆಗ್ತಾ ಇದೆ. ಓಕೆ, ನಾವು ಈಗ ಏನ್ ನೋಡ್ತಾ ಇದೀವಿ ಅಂದ್ರೆ, ನಾವು ಪರಿಶುದ್ಧವಾಗಿ ಜೀವಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ಬರ್ತಾ ಇದೀವಿ. ಒಂದು ಫಸ್ಟ್ ನಮ್ಮ ಪಾಪವನ್ನ ನಾವು ಏನ್ ಮಾಡ್ಕೋಬೇಕು, ಒಪ್ಕೋಬೇಕು. ವಿ ಅಕ್ಸೆಪ್ಟ್ ದಟ್ ಅವರ್ ಸಿನ್. ನಮ್ಮ ಪಾಪಗಳನ್ನ ದೇವರೇ ನಾನು ಮಾಡಿದ್ರೆ ಕ್ಷಮಿಸು ಅಂತ ಮಾಡ್ಲೇಬಾರದು. ಅದರಿಂದ ಇದನ್ನ ನೀವು ನೆನಪಲ್ಲಿ ಚೆನ್ನಾಗಿ, ನಮ್ಗೆ ಗೊತ್ತು ಚೆನ್ನಾಗಿ, ಈಗ ನನಗೆ ಚೆನ್ನಾಗಿ ಗೊತ್ತು ನಾನು ಯಾವ ತಪ್ಪು ಮಾಡಿದ್ದೀನಿ, ನಾನು ಏನ್ ಪಾಪ ಮಾಡಿ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ದೇವ್ರೆ ನಾನು ಮಾಡಿದ್ರೆ ಕ್ಷಮಿಸುವಂತ ಆತರ ಮಾಡಿ, ದೇವ್ರೆ ನಾನು ಇದನ್ನು ಮಾಡಿದ್ದೀನಿ, ನನಗೆ ಆಗಿಲ್ಲ, ನಾನು ಮಾಡ್ಬಿಟ್ಟೆ, ನನ್ನ ಏನ್ ಮಾಡು. ಸಾರಿ, ಒಂದ್ ನಿಮಿಷ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ ಕರ್ತನೆ. ಓ ಜೀಸಸ್. ಸಾರಿ, ಮಧ್ಯದಲ್ಲಿ ಒಂದು ಕಾಲ್ ಬಂದು ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಓಕೆ, ಅಂದ್ರೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದೇವರೇ ನನ್ನನ್ನ ಕ್ಷಮಿಸು ಅಂತ ನಾವೇನ್ ಮಾಡ್ಬೇಕು, ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಓಕೆ, ವಿ ಶುಡ್ ಅಕ್ಸೆಪ್ಟ್ ಅವರ್ ಸಿನ್ಸ್. ನಮ್ಮ ಪಾಪಗಳನ್ನ, ನಮ್ಮ ತಪ್ಪುಗಳನ್ನ ಏನ್ ಮಾಡ್ಕೋಬೇಕು, ನಾವು ಒಪ್ಕೊಂಡು ಏನ್ ಮಾಡ್ಬೇಕು, ಅರಿಕೆ ಮಾಡ್ಬೇಕು. ಕೊನೆಯದಾಗಿ ಅದನ್ನ ಒಂದ್ ಮಾತ್ರ ನಾವು ನೋಡಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಅದೇ ಲೂಕ 15ನೇ ಅಧ್ಯಾಯ 19ನೇ ವಾಕ್ಯ. ಅದೇ ಈಗ ಓದಿದ ಅದೇ ವಾಕ್ಯದ 19ನೇ ವಾಕ್ಯವನ್ನು ಓದ. ಎಂದು ಹೇಳುವೇನು. ಓಕೆ, ಇಂಗ್ಲಿಷ್. ಓಕೆ, ಓಕೆ, ವೆರಿ ಗುಡ್. ಸಂದೆ ಕಡೆಗೆ ಎದ್ದು ಬಂದನು. ಓಕೆ, ಇಂಗ್ಲಿಷ್. ಹಾ,
ಓಕೆ, ಈಗ ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಾನು ಪಾಪ ಮಾಡ್ಬಿಟ್ಟೆ, ತಿರ್ಗಾ ದೇವರು ನನ್ನನ್ನ ಆ ಅಂಗೀಕರಿಸ್ತಾರ, ನನ್ನ ತಿರ್ಗಾ ಅಕ್ಸೆಪ್ಟ್ ಮಾಡ್ತಾರ ಗೊತ್ತಿಲ್ಲ, ಅದನ್ನ ನಾನು ಹಾಗೆ ಪಾಪದಲ್ಲೇ ಇದ್ಬಿಡ್ತೀನಿ ಅಂತಾನು ಹೋಗಿಲ್ಲ. ಓಕೆ, ಇದರಲ್ಲಿ ಚೆನ್ನಾಗಿ ನಾವು ಗಮನಿಸುವಾಗ, ನಾನು ಇನ್ನು ಮುಂದೆ ನಿನ್ನ ಮಗನು ಅನ್ಸ್ಕೊಳ್ಳೋದಕ್ಕೆ ನಾನು ಯಾರಲ್ಲ, ಅರ್ಗನಲ್ಲ. ಯಾಕೆ? ನಾನು ಅದನ್ನ ಕಲ್ಕೊಂಡೆ. ದೇವ್ರು ನನ್ನನ್ನ ಕೊಟ್ಟಂತ ಸ್ಥಾನ ಮಾನವನ ಏನ್ ಮಾಡಿದೆ, ನಾನು ಕಲ್ಕೊಂಡೆ. ಆದ್ರೂ ಕೂಡ ನಿನ್ನ ಕೆಲ್ಸದವರಲ್ಲಿ ನಿಮ್ಮ ನಿಮ್ ಮನೆಯಲ್ಲಿ ಕೆಲ್ಸದವ್ರಲ್ಲಿ ಒಬ್ಬರನ್ನಾದ್ರೂ ನಾನು ಏನ್ ಮಾಡ್ಕೊ ಸೇರ್ಸ್ಕೊಳ್ಳಿ ಎಂಬುದಾಗಿ ಹೇಳುವೇನು ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾನೆ. ಓಕೆ, ಇದೆಲ್ಲ ಅವರ ಮನಸ್ಸಲ್ಲಿ ಆಗ್ತಾ ಇದೆ. ಏನಂತ ಇದ್ದಾರೆ ಅಂದ್ರೆ, ನಾನು ಹೋಗ್ತೇನೆ, ಅವ್ರ ಮಗನಾಗಿ ಅನ್ಸ್ಕೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ, ಆದ್ರೂ ಮಗನಾಗಿ ಇಲ್ದೆ ಏನು ಅವ್ರ ಕೆಲ್ಸದವರಾಗಿ ಅವರ ಜೊತೆಗೆ ಇದ್ಬಿಟ್ರೆ ಸಾಕು ಅಂತ ಒಂದು ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಿರುಗಿ ಬರ್ತಾ ಇದ್ದಾರೆ. ವಿ ಶುಡ್ ಫೇತ್ ಇನ್ ಗಾಡ್. ದೇವರ ಮೇಲೆ ನಂಬಿಕೆ ಉಳ್ಳವರಾಗಿ ನಾವು ಬರ್ಬೇಕು. ದೇವರ ಮೇಲೆ ನಂಬಿಕೆ ಉಳ್ಳವರಾಗಿ ಏನ್ ಮಾಡ್ಬೇಕಂದ್ರೆ, ನಾವು ನಂಬಿಕೆಯಿಂದ ಈ ಕಾರ್ಯಗಳನ್ನ ಏನ್ ಮಾಡ್ಬೇಕು, ದೇವರ ಹತ್ರ ಹೇಳ್ಬೇಕು. ಇಲ್ಲಿ ನೋಡಿ, ಈ ಪಾಪಕ್ಕೆ ನಮ್ಮ ಒಂದು ಪಾಪಕ್ಕೆ ಲೋಕದಲ್ಲಿ ಎಲ್ಲಿ ಪರಿಹಾರ ಇಲ್ಲ. ನಮ್ಮ ಒಂದು ಪಾಪಕ್ಕೆ ಈ ಲೋಕದಲ್ಲಿ ಎಲ್ಲೂ ಕ್ಷಮಾಪಣೆ ಇಲ್ಲ. ನಮ್ಮ ಒಂದು ಪಾಪಕ್ಕೆ ಈ ಲೋಕದಲ್ಲಿ ಎಲ್ಲೇ ಹೋದರೂ ವಿಮೋಕ್ಷಣೆ ಇಲ್ಲ. ಓನ್ಲಿ ದೇವರಲ್ಲಿ ಮಾತ್ರ ಇದೆ. ದೇವರ ರಕ್ತದಲ್ಲಿ ಮಾತ್ರ ರಕ್ಷಣೆ ಇದೆ, ಪಾಪದ ಕ್ಷಮಾಪಣೆ. ಆತನು ತೊಳೆದು ಶುದ್ಧಿ ಮಾಡ್ತಾನೆ. ಈಗ ಆ ಒಂದು ಚಿಕ್ಕ ಮಗನು, ಆ ತಪ್ಪಿ ಹೋದ ಮಗನು ತಂದೆ ಬಳಿಗೆ ಬರುವಾಗ ಆತನ ನಂಬಿಕೆಯಿಂದ ಬರ್ತಾನೆ. ಓಕೆ, ನಮ್ಮ ಪರಿಶುದ್ಧತೆಯನ್ನ ಓಕೆ, ನಾವು ಪರಿಶುದ್ಧನ ಕಾದ್ಕೋಬೇಕು ಅಥವಾ ಪರಿಶುದ್ಧವಾಗಿ ಜೀವಿಸ್ಬೇಕಂದ್ರೆ ಫಸ್ಟ್ ನಾವು ಪಾಪವನ್ನ ನಾವು ಒಪ್ಕೋಬೇಕು. ಶುಡ್, ನಾನು ಪಾಪ ಮಾಡಿದ್ದೀನಿ ಅನ್ನೋದನ್ನ ಒಪ್ಕೋಬೇಕು. ವಿ ಶುಡ್ ಅಕ್ಸೆಪ್ಟ್ ದಟ್ ಅವರ್ ಸಿನ್ಸ್ ಅಂಡ್ ಅವರ್ ಸಿನ್ನರ್. ಓಕೆ, ಸೆಕೆಂಡ್, ಎರಡನೇದಾಗಿ ಏನಂದ್ರೆ, ನಮ್ಮ ಪಾಪಗಳನ್ನ ಏನ್ ಮಾಡ್ಬಾರ್ದು ಅಂದ್ರೆ ಮರೆ ಮಾಡ್ಬಾರ್ದು. ಶುಡ್ ಓಪನ್ ಆಗಿ ದೇವರ ಹತ್ರ ಏನ್ ಮಾಡ್ಬೇಕು, ಅರಿಕೆ ಮಾಡ್ಬಿಡ್ಬೇಕು. ಏನಾದ್ರೂ ಓಪನ್ ಆಗಿ ಅರಿಕೆ ಮಾಡ್ಕೋಬೇಕು. ನಿಮ್ಗೆ ನಮ್ಮ ವಿಷಯ ಏನು ಗೊತ್ತಿಲ್ಲ ಅಂತ ನಾವು ಅನ್ಕೋಬಿಟ್ಟಿದ್ದೇವಾ? ದೇವರಿಗೆ ಎಲ್ಲ ಕಾರ್ಯಗಳು ಗೊತ್ತು. ಸಕಲವು, ನಾವು ನೋಡುವಂತ ಸಕಲ ಕಾರ್ಯಗಳು ದೇವರ ಮುಂದೆ ಓಪನ್ ಆಗಿದೆ. ನಾವು ಹೇಳದೆ ಹೋದ್ರು ಕೂಡ ಗೊತ್ತು. ನನ್ನ ಮೈಂಡ್ ಥಾಟ್ ಗೊತ್ತು, ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತು. ದೇವರಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಓಕೆ, ದೇವರಿಗೆ ಮರೆಯಾದ ಕಾರ್ಯ ಯಾವುದೂ ಇಲ್ಲ. ಯು ನೋ ಎವ್ರಿಥಿಂಗ್. ಅಂದ್ರೆ ನಾವು ಆತನ ಮುಂದೆ ಏನಂದ್ರೆ ಓಪನ್ ಆಗಿ ದೇವರ ಮುಂದೆ ಏನ್ ಮಾಡ್ಬೇಕಂದ್ರೆ ಒಪ್ಕೊಂಡ್ರೆ ಏನ್ ಮಾಡ್ಬೇಕು, ಅರಿಕೆ ಮಾಡ್ಬೇಕು. ವಿ ಶುಡ್ ಕನ್ಫಸ್ ಒಂದೊಂದಾಗಿ. ಒಂದ್ ವೇಳೆ ಈಗ ಈ ಒಂದು ಟೀಚಿಂಗ್ ಕೇಳುವಾಗ್ಲೇ ಒಂದ್ ವೇಳೆ ನಿಮ್ಮಲ್ಲಿ ಪ್ರೇರೇಪಣೆ ಆದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಅಂತ ಒಂದೊಂದಾಗಿ ಹೇಳಿ. ಯಾವುದೇ ಅಂದ್ರೂ ಕೂಡ ಅವ್ರ ಹತ್ರ ಓಪನ್ ಆಗಿ ದೇವರ ಮುಂದೆ, ದೇವರು ಯಾರನ್ನು ತಪ್ಪಾಗಿ ಅನ್ಸ್ಕೊಳ್ಳ. ಅವ್ರು ಏನ್ ಮಾಡ್ತಾರೆ, ಅಂಗೀಕರಿಸ್ಕೊಳ್ತಾರೆ. ಅಕ್ಸೆಪ್ಟ್. ಆ ಒಂದು ತಪ್ಪಿ ಹೋದ ಮಗನ ತಂದೆ ಅದ್ ಬಂದು ಏನಂದ್ರೆ, ಅದು ದೇವರ ಒಂದು ಪ್ರೀತಿ ತೋರಿಸೋದಕ್ಕಾಗಿ ಹೇಳಲ್ಪಟ್ಟಂತ ಒಂದು ಸ್ವಾಮಿ. ಅದು ತಂದೆ, ಅದು ಬಂದು ದೇವರ ಸ್ಥಾನದಲ್ಲಿ. ಈ ಮಗ ಅನ್ನುವಂಥದ್ದು ನಾವು ತಪ್ಪಿ ಹೋದಂತ ನಾವುಗಳು ತಿರುಗಿ ಬರುವಾಗ, ಹಾಗಂದ್ರೆ ಎಷ್ಟೋ ಪಾಪಗಳನ್ನು, ಯಾವ ರೀತಿಯಾದ ಪಾಪಗಳನ್ನು ಮಾಡಿದ್ರು ಕೂಡ ಅವ್ರ ಹತ್ರ ಒಪ್ಪಿಕೊಂಡು ಆತನನ್ನ ನಂಬಿ ನಾವು ಬಂದ್ಬಿಟ್ರೆ ಆತನ ಅಪ್ಕೊಳ್ತಾನೆ. ಬಟ್ ಓಪನ್ನೆಸ್ ನಾವು ಅದು ಗೊತ್ತು. ಈಗ ನೋಡಿ, ಈ ಒಂದು ತಂದೆ ಮಗನ್ ಬಂದ ತಕ್ಷಣನೇ ಅಪ್ಕೊಂಡ್ತಾರೆ. ಏನು ದೇವ್ರು ಕೇಳ್ತಾ ಇಲ್ಲ. ಯಾಕಂದ್ರೆ ಆತನು ಫುಲ್ ರಿಪೆಂಟ್ ಆಗಿ ಮನ ತಿರುಗಿ ಏನ್ ಮಾಡ್ತಾ ಇದ್ದಾನೆ, ದೇವರ ಹತ್ರ ತಿರ್ಗಾ ತಂದೆ ಹತ್ರ ಬರ್ತಾ ಇದ್ದಾನೆ. ಈ ಘಟನೆಗಳೆಲ್ಲ ಎಲ್ಲಿ ಆಯ್ತು? ಆತನು ಆ ಒಂದು ಹಂದಿ ಮೇಯಿಸ್ತಿರುವಾಗಲೇ, ಹಾಗಂದ್ರೆ ಹಂದಿಗೆ ಆಹಾರವನ್ನು ಕೊಡುವಾಗ ಅದನ್ನು ತಿನ್ನುವಾಗಲೇ ತನಗೆ ಎಲ್ಲ ಬುದ್ಧಿ ಬಂದ ಯೋಚನೆ ಬರ್ತಾ ಇದೆ. ನನ್ನ ತಂದೆ ನನ್ನ ಸೇರ್ಕೊಳ್ತಾರೆ, ನನ್ನ ತಂದೆ ವಿರೋಧವಾಗಿ ನಾನು ಏನ್ ಮಾಡಿದೆ, ಪಾಪ ಮಾಡಿದೆ, ನನ್ನ ತಂದೆ ಹತ್ರ ಹೋಗ್ತೇನೆ, ಅವ್ರು ಅಂದ್ರೆ ಮಗ ಅಂತ ಸೇರ್ಸ್ಕೊಳ್ದೆ ಇದ್ರು ಕೂಡ ನನ್ನ ಕೆಲಸವನ್ನ ಅಲ್ಲೇ ಇರ್ತೇನೆ, ನಾನು ಬಿಟ್ಟು ಬರಲ್ಲ. ಇದೆಲ್ಲ ತೀರ್ಮಾನವನ್ನ ಮಾಡ್ಕೊಂಡು ಅಪ್ಪವನ್ನ ನೋಡಿಕೊಂಡು ಬರ್ತಾ ಇದೆ. ಶುಡ್ ನಾವು ಇದನ್ನ ತೀರ್ಮಾನ ತಗೋಬೇಕು. ಯಾವುದನ್ನ, ನಾನು ಇನ್ನು ಮುಂದೆ ಪಾಪ ಮಾಡುವುದಿಲ್ಲ. ಸರಿ, ನಾನು ತೀರ್ಮಾನ ಮಾಡಿದೆ, ತಿರ್ಗಾ ಮಾಡ್ಬಿಟ್ಟೆ, ಓಕೆ, ನಾನು ಹೇಳ್ತೀನಿ, ಪರವಾಗಿಲ್ಲ, ತಿರ್ಗಾ ಎದ್ದೇಳ್ಬಹುದು. ನೀತಿವಂತನು
ಎಷ್ಟು ಸರಿ 7 ಸಾರಿ ಬಿದ್ದರೂ ಕೂಡ ಏನ್ ಮಾಡ್ತಾನೆ, ತಿರುಗಿ ಎದ್ದು ಬರ್ತಾನೆ. ಬೀಳ್ತೀವಿ, ಇಟ್ಸ್ ಓಕೆ, ಅಗೇನ್ ವಿ ಸ್ಟ್ಯಾಂಡ್. ದೇವರೇ ನನಗೆ ಸಹಾಯ ಮಾಡು. ದೇವರ ಸಹಾಯ, ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ದಾರೆ, ಸಹಾಯಕನಾಗಿ, ನಮ್ಮ ಸಹಾಯಕ ದೇವರ ಆತ್ಮನನ್ನು ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾನೆ. ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ. ದೇವ್ರ ಇದ್ರಲ್ಲಿ ನಾನು ಜಯಿಸ್ಬೇಕು, ಸಹಾಯ ಮಾಡ್ತಾನೆ. ದೇವ್ರ ಇದ್ರಲ್ಲಿ ಪಾಪ ಮಾಡದೆ ನನ್ನನ್ನು ಕಾದ್ಕೋಬೇಕು, ದೇವ್ರ ಸಹಾಯ ಮಾಡ್ತಾರೆ. ಯೌವನ ಕಾಲದಲ್ಲಿ ಯೌವನ ಕಾಲದಲ್ಲಿ ಕೆಲಸತಿ ನಾವು ಅನ್ಕೋಬಹುದು, ಅಯ್ಯೋ ಈ ಒಂದು ಕಾಲದಲ್ಲಿ ತುಂಬಾ ಕಷ್ಟ, ಕಂಟ್ರೋಲ್ ಮಾಡಕ್ ಆಗಲ್ಲ. ದೇವ್ರ ಸಹಾಯ ಮಾಡ್ತಾರೆ. ಹೆಲ್ಪ್ ಮಾಡೋದಕ್ಕೋಸ್ಕರ ಆತನ ಜೊತೆಗಿದ್ದಾನೆ. ಓಕೆ ಓಕೆ, ಈಗಲೇ ಸಮಯ ಆಗ್ಬಿಟ್ಟಿದೆ, 9 o'clock. ಓಕೆ ಸರಿ, ಇನ್ನು ನಾವು ಇದರಲ್ಲಿ ಒಂದೇ ಒಂದು ಕಾರ್ಯವನ್ನು ನೋಡ್ಬೇಕು. ಏನಂದ್ರೆ ಪರಿಶುದ್ಧವಾಗಿ ಜೀವಿಸುವುದರಿಂದ ಏನು ಆಶೀರ್ವಾದಗಳು ಉಂಟಾಗ್ತದೆ, ಅದು ತುಂಬಾ ಮುಖ್ಯ. ಅದು ಈಗ ನಾವು ಯಾಕೆ ಪರಿಶುದ್ಧವಾಗಿ ಜೀವಿಸ್ಬೇಕು, ಪರಿಶುದ್ಧವಾಗಿ ನಾವು ಜೀವಿಸಿದರೆ ನಮ್ಗೆ ಏನು ಆಶೀರ್ವಾದಗಳ ಉಂಟಾಗ್ತದೆ, ಅದನ್ನ ನಾವ್ ಏನ್ ಮಾಡೋಣ, ಮುಂದಿನ ವಾರ ನೋಡೋಣ. ಅಂದ್ರೆ ಇವತ್ತು ನಾವು ಈ ಒಂದು 4 ಕಾರ್ಯಗಳು ನೋಡಿದ್ವಿ. ಒಂದೇನಂದ್ರೆ ನಾವು ಪರಿಶುದ್ಧವಾಗಿ ನಾವು ಜೀವಿಸ್ಬೇಕಂದ್ರೆ ನಮ್ಮ ಪಾಪನ ಒಪ್ಕೋಬೇಕು ಮೊದಲನೇದಾಗಿ. ಸೆಕೆಂಡ್, ನಾವು ಅರಿಕೆ ಮಾಡ್ಬೇಕು, ಎಲ್ಲಾ ಪಾಪನ ದೋಷಗಳನ್ನ ಮರೆ ಮಾಡ್ಕೋಬಾರದು, ಯಾಕಂದ್ರೆ ಪ್ರಾಸ್ಪರ್ ಆಗೋದಿಲ್ಲ. ಮೂರನೇದಾಗಿ ಏನಂದ್ರೆ ಪಾಪ ಮಾಡಬಾರದು ಅಥವಾ ಮಾಡಲ್ಲ ಅಂತ ನಾವು ತೀರ್ಮಾನ ತಗೋಬೇಕು. 4ನೇದಾಗಿ ದೇವರ ಮೇಲೆ ನಂಬಿಕೆ ಇಡ್ಬೇಕು. ನಮ್ಮ ಪಾಪಗಳನ್ನ ದೇವರು ಏನ್ ಮಾಡ್ತಾರೆ, ಕ್ಷಮಿಸ್ತಾರೆ. ಒಂದ್ಸಾರಿ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಸ್ತ್ರೀ ವ್ಯಪಚಾರ ಮಾಡಿದ್ದು. ಓಕೆ, ಅಕಾರ್ಡಿಂಗ್ ಟು ಧರ್ಮಶಾಸ್ತ್ರ ಪ್ರಕಾರ ವ್ಯಪಚಾರದಲ್ಲಿ ಹಿಡಿಯಲ್ಪಟ್ಟಂತ ಒಂದು ಸ್ತ್ರೀ ಅವ್ರು ಪಾಪ ಮಾಡಿದ್ದಾರೆ ಅಂತ ಪ್ರೂಫ್ ಗೊತ್ತಾಗ್ಬಿಟ್ರೆ, ಧರ್ಮಶಾಸ್ತ್ರ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಕಲ್ಲು ಎಸೆದು ಏನ್ ಮಾಡ್ತಾರೆ, ಆಕೆನ ಕೊಂದಾಕ್ತಾರೆ. ತುಂಬಾ ಕಷ್ಟ ಅದಲ್ಲ. ಸುಮ್ನೆ ಕಲ್ಲೆಸೆದು ಸಾಯಿಸ್ತಾರೆ ಅಂತ ನಾವು ಸುಮ್ನೆ ನಾರ್ಮಲ್ ಆಗಿ ಅನ್ಕೊಳ್ತೀವಿ. ನೀವು ಆ ಒಂದು ದೃಶ್ಯವನ್ನ ಕಣ್ಮುಂದೆ ತಂದು ನೋಡಿ, ತುಂಬಾ ಕೊಡೂರ, ತುಂಬಾ ಕಷ್ಟ ಅದು. ಒಂದು ನಮ್ ಕೈಗೆ ಏನು ಬಿದ್ರೆ ನಮ್ ತಡೆಯಕ್ಕಾಗಲ್ಲ, ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಅಯ್ಯೋ, ಒಂಥರ ಒಂದು ಚಿತ್ರ ಹಿಂಸೆ ತರ. ಆಗ ಪಾಪ ಮಾಡಿದಾಗ ಯೇಸುಸ್ವಾಮಿ ಬಂದು ತೆಗೆದುಕೊಂಡು ಬಂದಾಗ ಎಲ್ಲರೂ ತಪ್ಪೋರಿಸ್ತಾ ಇದ್ದಾಳೆ, ಅವಳ ಬಗ್ಗೆ ತಪ್ಪೋರಿಸ್ತಾ ಇದ್ದಾರೆ. ಯೇಸುಸ್ವಾಮಿ ಕೂಡ ಅದನ್ನ ನೋಡ್ತಾ ಇದ್ದಾಗ ಯೇಸುಸ್ವಾಮಿ ಅಲ್ಲಿ ಇದ್ದವರೆಲ್ಲ ಒಂದು ಕೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ, ಅವ್ರ ಏನ್ ಮಾಡ್ರಿ, ಕಲೆ ಸಿರಿ. ಯೇಸುಸ್ವಾಮಿ ಸುಮ್ಮನೆ ಕೆಳಗಡೆ ಕೂತ್ಕೊಂಡು ಬರೀತಾ ಇದ್ರು, ಕೆಳಗಡೆ ಬೊಗ್ಗಿ ಬರೀತಾ. ಎದ್ದು ನೋಡಿದ್ರೆ ಯಾರು ಇಲ್ಲ. ಹಾಗೆ ಸ್ವಾಮಿ ಆ ಸ್ತ್ರೀಯನ್ನು ನೋಡಿ ಹೇಳ್ತಾರೆ, ಹೌದಮ್ಮ, ಇನ್ನು ಮುಂದೆ ಪಾಪ ಮಾಡ್ಬೇಡ. ಯೇಸುಸ್ವಾಮಿಗೆ ಗೊತ್ತು, ಅವ್ರ ಪಾಪಿ ಅಂತ ಗೊತ್ತು, ಈಗ ಧರ್ಮಶಾಸ್ತ್ರ ಹೇಳ್ತದೆ ಅಂತ ಗೊತ್ತು. ಬಟ್ ದೇವರು ಕ್ಷಮಿಸ್ತಾರೆ. ಫಾರ್ಗಿವ್ ಅಸ್. ಆತನೊಂದು ಗುಣವೇ ಏನಂದ್ರೆ ಕ್ಷಮಿಸುವಂಥದ್ದು. ಎಂತ ಪಾಪಿ ಆದ್ರು ನೋಡಿ, ಧರ್ಮಶಾಸ್ತ್ರ ಪ್ರಕಾರ ಅಲ್ಲಿ ನ್ಯಾಯವಾಗಿ ಕಲ್ಲೆಸೆದು ಆ ಒಂದು ಸ್ತ್ರೀಯನ್ನ ಸಾಯಿಸ್ಬೇಕಂದ್ರೆ ಯೇಸುಸ್ವಾಮಿ ಮಾತ್ರ ಮಾಡಕ್ ಸಾಧ್ಯ. ಯಾಕಂದ್ರೆ ಅವರೇ ಪರಿಶುದ್ಧರು, ಮಿಕ್ಕವರೆಲ್ಲರೂ ಅದಕ್ಕೆ ಏನಿಲ್ಲ. ಆದ್ರೆ ಯೇಸುಸ್ವಾಮಿ ಏನ್ ಮಾಡು, ಕ್ಷಮಿಸ್ತಾರೆ. ಫಾರ್ಗಿವ್ ಅಸ್. ಆತನ ಕ್ಷಮಿಸ್ತಾರೆ. ಎಂತ ದೊಡ್ಡ ಪಾಪವಾಗಿದ್ರು, ಚಿಕ್ಕ ಪಾಪವಾಗಿದ್ರು. ಪಾಪದಲ್ಲಿ ದೊಡ್ಡದು ಚಿಕ್ಕದಂತ ಇಲ್ಲ. ನಾವು ಕ್ಯಾಟಗರೈಸ್ ಮಾಡ್ತೇವೆ. ಸುಳ್ಳು ಹೇಳಿದ್ರೆ ಮಾತ್ರ ಪಾಪ, ವಿಪಚಾರ ಮಾಡಿದ್ರೆ ದೊಡ್ಡ ಪಾಪ, ಕೊಲೆ ಮಾಡಿದ್ರೆ ದೊಡ್ಡ ಪಾಪ, ಇದೆಲ್ಲ ಅನ್ಕೊಳ್ತೀವಿ. ಇದು ಮಾತ್ರ ಅಲ್ಲ, ಸಣ್ಣದು ಕೂಡ ನಾವು ಇಚ್ಛೆಯಿಂದ ವಾಟ್ ಎ ಬ್ಯೂಟಿಫುಲ್, ಅದು ದೊಡ್ಡ ಪಾಪ. ಅದು ಸುಳ್ಳು ದೊಡ್ಡ ಪಾಪ. ಈ ತರ ಚಿಕ್ಕದಂತ ಅನ್ಕೊಳ್ದ ನಾವು ಕ್ಯಾಟಗರೈಸ್ ನಾವು ಮಾಡ್ಕೊಳ್ತೀವಿ. ದೇವರ ಮುಂದೆ ಸಿನ್ ಇಸ್ ಎ ಸಿನ್. ಓಕೆ, ಪಾಪ ಅಂದ್ರೆ ಪಾಪ, ಅದರಲ್ಲಿ ಕ್ಯಾಟಗರೈಸ್ ಅಲ್ಲ, ಚಿಕ್ಕದು ದೊಡ್ಡದು ಸ್ವಲ್ಪ ಕಡಿಮೆ ಇದೆಲ್ಲ ಯಾವ್ದಿಲ್ಲ. ಸಿನ್ ಇಸ್ ಎ ಸಿನ್, ಪಾಯ್ಸನ್ ಇಸ್ ಎ ಪಾಯ್ಸನ್. ಒಂದೇ ಒಂದು ಡ್ರಾಪ್ಸ್ ತಗೊಂಡ್ರು, ಒಂದು ಫುಲ್ ಬಾಟಲ್ ಕುಡಿದ್ರು, ನೋ ಮ್ಯಾಟರ್, ದಟ್ ಪಾಯ್ಸನ್ ಇಸ್ ಎ ಪಾಯ್ಸನ್. ಒಂದು ಡ್ರಾಪ್ ಹೋದ್ರೆ ಮುಗೀತು ಕತೆ. ಒಂದು ಬಾಟಲ್ ಕುಡಿದ್ರೆ ಮುಗೀತು ಕತೆ. ಏನಂದ್ರೆ ಸ್ವಲ್ಪ ಲೇಟ್ ಆಗಿ ಸಾಯ್ತಾರೆ, ಇಲ್ಲಿ ಬೇಗ ಸಾಯ್ತಾರೆ, ಅಷ್ಟೇ ವ್ಯತ್ಯಾಸ. ಸಿನ್ ಇಸ್ ಎ ಸಿನ್. ಕ್ಯಾಟಗರೈಸ್ ಇಲ್ಲ. ಅದೇ ತರ ನಾವು ನೆನೆಸುವ ತರ ದೊಡ್ಡ ಪಾಪವಾಗಿ ದೇವರು ಕ್ಷಮಿಸ್ತಾರೆ. ಒಂದ್ ನಿಮಿಷ ಇರುವಂತ ಸ್ಥಳದಲ್ಲಿ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ನಾವು ವೈಯಕ್ತಿಕವಾಗಿ ದೇವರ ಸಮ್ಮುಖದಲ್ಲಿ ಸಮಯ ತೆಗೆದುಕೊಂಡು ನಮ್ಮ ಒಂದು ಜೀವನವನ್ನ ದೇವರ ಮುಂದೆ ನಾವು ಶುದ್ಧೀಕರಿಸಿಕೊಳ್ಳುವಾಗ, ಒಂದು ವೇಳೆ ಇದು ಅವಕಾಶವಾಗಿರಬಹುದು, ದೇವರು ನಮ್ಗೆ ಕೊಡುವಂತ ಅವಕಾಶಗಳಾಗಿರಬಹುದು, ನಮ್ಮ ಜೀವನವನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ, ಇನ್ನು ಪರಿಶುದ್ಧ ಮಾಡ್ಕೊಳ್ಳೋದಕ್ಕೆ, ದೇವರ ಭಕ್ತಿನಲ್ಲಿ, ದೇವರ ಭಯದಲ್ಲಿ ನಮ್ಮನ್ನ ಕಾಯ್ದುಕೊಳ್ಳೋದಕ್ಕೆ ದೇವರು ಕೊಡುವಂತ ಅವಕಾಶವಾಗಿರಬಹುದು.
ನಮ್ಮ ಎಲ್ಲರನ್ನು ದೇವರು ಪ್ರೀತಿಸುವ ಕಾರಣ ಆತ ನಮ್ಮನ್ನೆಲ್ಲ ಸ್ವಲ್ಪ ಆತನಾಗೇ ಬಿಡಿಸಿಕೊಂಡು ಆತನ ಹತ್ತಿರದಲ್ಲಿ ನಮ್ಮನ್ನ ಸೇರಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯವನಸ್ತರೆ, ತಮ್ಮ ತಂಗಿ, ಈ ಒಂದು ಸಮಯದಲ್ಲಿ ನಾವು ಒಪ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳೋಣ. ನಾವು ನಮ್ಮ ಪಾಪಗಳನ್ನ ನಾವು ಮುಚ್ಚಿ ಮರೆ ಮಾಡದೆ ನಾವು ಅದನ್ನ ಅರಿಕೆ ಮಾಡೋಣ. ಪಾಪ ಇನ್ನು ಮುಂದೆ ಮಾಡೋದಿಲ್ಲ ಅಂತ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಈ ಪಾಪ ಮಾಡೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ದೇವರಿಗಾಗಿ ನಾವು ತೀರ್ಮಾನ ತೆಗೆದುಕೊಂಡು ಪರಿಶುದ್ಧತೆಗೆ ಬಿಟ್ಟುಕೊಡೋಣ. ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಡೋಣ. ಆತನ ಹತ್ತಿರದಲ್ಲಿ ಬರುವ ಎಂಥವರನ್ನು ಆತನು ದೂರ ತಳ್ಳುವುದೇ ಇಲ್ಲ. ದೇವರ ಸಮ್ಮುಖದಲ್ಲಿ ನಾವು ಅರಿಕೆ ಮಾಡುವಾಗ ಆತನಿಂದ ಕ್ಷಮಿಸಕ್ಕೆ ಆಗದೆ ಇರುವಂತ ಯಾವುದೇ ಪಾಪಗಳು ಇಲ್ಲ. ಸಕಲ ಪಾಪಗಳನ್ನ ಆತನ ರಕ್ತವು ನಮ್ಮನ್ನ ತೊಳೆದು ಶುದ್ಧೀಕರಿಸುತ್ತದೆ. ಎಲ್ಲ ಪಾಪಗಳು. ಪರಿಶುದ್ಧನಾದಂತ ಒಳ್ಳೆ ಪರಲೋಕ ತಂದೆಯಾದ ದೇವರೇ, ನಮ್ಮನ್ನು ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಈ ಒಂದು ಟೀನ್ಸ್ ಮತ್ತು ಯವನಸ್ತರ ಈ ಒಂದು ಗೂಗಲ್ ಮೀಟಿಂಗ್ಗೋಸ್ಕರ ಸ್ತೋತ್ರ ಸ್ವಾಮಿ. ಹೀಗೆ ನಾವು ಇರುವಂತಹ ಸ್ಥಳದಲ್ಲಿ ಅಪ್ಪ ನಿನ್ನ ವಾಕ್ಯವನ್ನು ಕಲಿತುಕೊಂಡು ಬೆಳೆಯುವಂತ ಅವಕಾಶ ನಮ್ಗೆ ಕೊಟ್ಟಿದ್ದೀರಿ. ಸ್ತೋತ್ರಪ್ಪ. ಇವತ್ತು ಕಲಿಸಿಕೊಡಲ್ಪಟ್ಟಂತ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರ ಆತ್ಮನೇ, ನಮ್ಮ ಸಂಗಡ ಮಾತಾಡಿದ್ದೀರಿ ಅಪ್ಪ. ನಮ್ಮ ಪಾಪಗಳು ನಾವು ಮರೆ ಮಾಡೋದಿಲ್ಲ, ಎಲ್ಲ ಅರಿಕೆ ಮಾಡ್ತೇವೆ ಅಪ್ಪ. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಹತ್ತಿರಕ್ಕೆ ಸೇರುವಂತವರಾಗಿ ನಮ್ಮ ಜೀವನವನ್ನ ಶುದ್ಧೀಕರಿಸಪ್ಪ. ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಇವತ್ತು ಬಂದ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವನು ಬಲಪಡಿಸು ದೇವರೇ. ನಿನ್ನ ಕೃಪೆಯಾಸ್ತದಲ್ಲಿ ಎಲ್ಲಾ ಕಾರ್ಯಗಳು ಸಮರ್ಪಿಸ್ತಾ ಇದ್ದೇವೆ. ನಿನಗೆಲ್ಲ ಘನತೆ ಮಹಿಮೆ ಸಲ್ಲಿಸ್ತೇವೆ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆ. ಆಮೇನ್, 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 ಆಮೇನ್.